ಫಸ್ಟ್ ದೇಸಾಯಿ ಮೊದಲನೇ ಹಂತ ಅಗಲೀಕರಣ ಬಿಡ್ಕೊಂಡು ಅಲ್ಲಿ ಟ್ರೈನು ಫುಟ್ಪಾತ್ ಹಾಗೂ ಅಂಡರ್ಗ್ರೌಂಡ್ ವೈರಿಂಗ್ ಎಲೆಕ್ಟ್ರಿಫಿಕೇಶನ್ ಮಾಡೋಗೋಸ್ಕರ ಇವತ್ತು ಬಹುತೇಕ 4-5 ತಿಂಗಳ ಹಿಂದ್ಗಡೆ ಸ್ಟಾರ್ಟ್ ಆಗ್ಬೇಕಂತ ಕಾಮಗಾರಿ ಅನಿವಾರ್ಯ ಪ್ರಸಂಗ ಅಂತಂದ್ರೆ ಕೋಡ್ ಆಫ್ ಕಂಡಕ್ಟ್ ಬಂದಿದ್ದರಿಂದ ಬೇಡ ಒಂದು ಕಾಮಗಾರಿಗೆ ಮೊದಲು ಸಿಕ್ತು, ಇನ್ನೂ 2 ಕಾಮಗಾರಿ ಇವತ್ತು ನಿನ್ನೆ ಮೊನ್ನೆ ಟೆಂಡರ್ ಓಪನ್ ಆಗುವಂಥ ಪ್ರಸಂಗ ನಿರ್ಮಾಣ ಆಗಿದೆ. ಅದಕ್ಕೆ ಬಹುತೇಕ ಎಲ್ಲ ಸೇರಿದಂಥ ಕಿತ್ತೂರಿನ ನಾಗರಿಕರು ದಯಮಾಡಿ ಸಹಕಾರ ಕೊಡ್ಬೇಕಾವ. ತಮ್ಮ ಸಹಕಾರದಿಂದ ಇದು ಮಾಡೋಕ್ಕೆ ಸಾಧ್ಯಲ್ಲ. ಯಾಕಂದ್ರೆ ಸ್ವಲ್ಪ ಅಗಲೀಕರಣದಾಗ ಏನು ಮೊದಲೊಂದು ಮಾರ್ಕಿಂಗ್ ಕೊಟ್ಟಿದ್ರು, ಬಹುತೇಕ ಯಾರನ್ನೂ ಡಿಸ್ಟರ್ಬ್ ಮಾಡಬೇಕು ಇದನ್ನು ಮಾಡಬೇಕು ಅನ್ನುವಂಥ ವಿಚಾರ ಅಂತ ಒಟ್ಟ ಇರುವೇ ಇಲ್ಲ. ಇನ್ನೂ ಮಾರ್ಕಿಂಗ್ ಎಲ್ಲೇ ಇರಲಿ, ಇನ್ನೂ ಅಡ್ಮಿನಿಸ್ಟ್ರೇಷನ್ಸ್ ಬೇಡ, ಒಂದು ಸ್ವಲ್ಪ ಇದರಲ್ಲಿ ಕೂಡ ಅವ್ರು ಡಿಸ್ಟರ್ಬ್ ಆಗದಂಥ ರೀತಿಯಾಗಿ ಕೊಟ್ಟು ಇಲ್ಲಿ ಸುಮಾರು ಅವ್ರು ಎಷ್ಟೆಷ್ಟು ಫೀಡ್ಸ್ ಏನೇನು ಹೋಗ್ತಾವೆ ಅನ್ನೋಂಥದ್ದೈತಿ. ಸುಮಾರು 1 ಫೂಟ್ 3 ಇಂಚದಿಂದ ಹಿಡ್ಕೊಂಡು ಮ್ಯಾಕ್ಸಿಮಮ್ 13 ಫೀಟ್ ತನಕ ಅಂದ್ರೆ ವಿವಿಧ ಎಲ್ಲೆಲ್ಲಿ ಹೋಗಿದಾವೆ ಹೆಂಗೆ ಹೋಗ್ತಾರೆ. ಉಟ್ಪಾಡೆ ಮಂದಿ 1 ಫೂಟ್ ಹೋಗಿದಾವೆ, 1 ಫೂಟ್ 3 ಇಂಚ್ ಹೋಗಿದಾವೆ, 1 ಫೂಟ್ಗಳು ಭಾಳ ಅದ. ಆಮೇಲೆ 5 ಫೂಟ್ 6 ಫೂಟ್ ಹಿಂಗೆ ಮ್ಯಾಕ್ಸಿಮಮ್ 1ರಿಂದ ಹಿಡ್ಕೊಂಡು ಮ್ಯಾಕ್ಸಿಮಮ್ 13 ಫೀಟ್ ಐತಿ. ಅದಕ್ಕೆ ಪಟ್ಟಣದ ಸೌಂದರ್ಯೀಕರಣದ ಜೊತೆಗೆ ಕಮರ್ಷಿಯಲ್ ಯಾಕಂದ್ರೆ ಮುಂದೆ ಬೆಳೆಯುತ್ತೆ. ಊರು ಬೆಳೆಯೋದ್ರಿಂದ ಬಹುತೇಕ ಟ್ರಾಫಿಕ್ ಇದು ಕೂಡ ಬೇಕಂದ್ರೆ ಅದ ಮೇನ್ ರೋಡ್ ಇದೆ ಕಿತ್ತೂರಿಗೆ. ಕಮರ್ಷಿಯಲ್ ಉಳುವಂಥ ಸ್ಟ್ರೀಟ್ ಅಂದ್ರೆ ಹಳ್ಳಿಕಟ್ಟಿಂದ ಹಿಡ್ಕೊಂಡು ಚೆನ್ನಮ್ಮನ ಮಠ. ಬಹುತೇಕ ಅದು ಅಗಲೀಕರಣ ಆಗಿದ್ರೆ ಮುಂದೆ ಬರುವಂಥ ದಿವಸ ಭಾಳಷ್ಟು ಕಷ್ಟನೂ ಆಗ್ತೈತಿ, ಟ್ರಾಫಿಕ್ ಜಾಮ್ ಆಗುವಂಥ ಪ್ರಸಂಗ ಐತಿ. ಅದಕ್ಕೆ ಇವನ್ ಮೆಡಿಕಿನ್ ಡಿವೈಡರ್ ಕೂಡ ತೆಗಿಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಮಾಡಿದ್ವಿ. ಯಾಕಂದ್ರೆ ಒಂದು ಭಾಳಷ್ಟು ಕಡೆ ಆ ಡಿವೈಡರ್ ಇರೋದ್ರಿಂದ ಟ್ರಾಫಿಕ್ ಜಾಮ್ ಆಗ್ತಾವೆ. ಮಿನಿಮಮ್ 700 ಫೀಟ್ 700 ಮೀಟರ್ 700 ಮೀಟರ್ ಇದ್ರೆ ಫಿಸಿಬಿಲಿಟಿ ಐತಿ ಯಾವುದಕ್ಕೆ ಡಿವೈಡರ್. ಭಾಳಷ್ಟು ಮಂದಿ ತಲೆಗ ಆ ಡಿವೈಡರ್ ಯಾಕೆ ತೆಗಿತಾರೆ ಅನ್ನುವಂಥದ್ದು ಐತಿ. ಬಟ್ ಆ ಡಿವೈಡರ್ ತೆಗೆದಿದ್ರೆ 2 ಮೋಟರ್ ಸೈಕಲ್ 2 ಕಡೆ ನಿಂತ್ರೆ 2 ಗಾಡಿ ಆ ಕಡೆಯಿಂದ ಒಂದು ಬರೋದು ಈ ಕಡೆಯಿಂದ ಒಂದು ಡಿವೈಡರ್ ಇದ್ರೆ ಅದನ್ನು ಓವರ್ಟೇಕ್ ಮಾಡೋಕ್ಕಾಗೋದಿಲ್ಲ. ಬಹುತೇಕ ಹಳ್ಳಿ ಕಟ್ಟಿಂದ ಒಂದು ಯಾವುದೋ ಟ್ರ್ಯಾಕ್ಟರೋ ಟ್ರಕ್ಕೋ ಹೊಂಟ್ರೆ ನಿಮ್ಗೆ ಚೆನ್ನಮ್ಮನ ದಾಟೋ ಮಟ್ಟ ಅದನ್ನು ಓವರ್ಟೇಕ್ ಮಾಡೋಕ್ಕಾಗೋದಿಲ್ಲ. ಆ ಉದ್ದೇಶದಿಂದ ಆ ಡಿವೈಡರ್ ತೆಗೆದ್ರೆ ಅಟ್ಲೀಸ್ಟ್ 2 ವೀಲರ್ಸ್ ಥರ ಈ ಫ್ರೀಕ್ವೆಂಟಾಗಿ ಹೋಗ್ತಾವೆ. ಅದಕ್ಕೆ ನಡುವೆ ಡಿವೈಡರ್ ರೂಪದಾಗ ರಿಫ್ಲೆಕ್ಟರ್ ಸಹಿತ ಅವನ್ನ ಟ್ರಾಫಿಕ್ಗೆ ಅಡಚಣೆ ಮಾಡೋದು ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಆ ಡಿವೈಡರ್ ತೆಗೆಯುವಂಥ ವ್ಯವಸ್ಥೆ ಮಾಡಿದ್ವು. ಅದ್ರ ಜೊತೆಗೆ ನಡಕ್ಕಿದ್ದು ನಮಗೆ ಲೈಟಿಂಗ್ ಸಿಸ್ಟಮ್ಸ್ ಬಹುತೇಕ ಇದ್ರ ಮಟ್ಟ ಗಣಪತಿ ಮಟ್ಟ 2 ಸೈಡ್ ಅಂಡರ್ಗ್ರೌಂಡ್ ಹಾಕಿ ಲೈಟಿಂಗ್ ಕೊಡುವಂಥ ವ್ಯವಸ್ಥೆ ಮಾಡತ್ತೀವಿ. ಅದಕ್ಕೆ ನಾವು ಕರೋದು ಉದ್ದೇಶ ಇಷ್ಟ, ದಯಮಾಡಿ ಎಲ್ಲರಿಗೂ ಐತಿ ಸಹಕಾರ ಕೊಡ್ತಾರೆ. ನಮ್ಮ ಸರ್ಕಾರದ ಎಲ್ಲರಿಗೂ ಅತಿ ಮುಖ್ಯ ಐತಿ. ಯಾಕಂತಂದ್ರೆ ಇನ್ನು 2-3 ವರ್ಷದಾಗ ಈ ಚಿತ್ರನ ಸ್ವಲ್ಪ ಕಿತ್ತೂರದ್ದು ಚೇಂಜ್ ಮಾಡ್ಬೇಕಾಗಿ. ಅದಕ್ಕೆ ಬಹುತೇಕ ನೆಕ್ಸ್ಟ್ ಇಯರ್ ಗೊಂಬಿಗುಡಿಯಿಂದ ಬಸಾಪುರ ಕ್ರಾಸ್ವರೆಗೆ ಕೂಡ ಸೆಕೆಂಡ್ ಫೇಸ್ ಹೋದೆವು. ಆಮೇಲೆ ಪೂರ್ವ ಭಾಗ ಹಿಡ್ಕೊಂಡು ನಿಚಿಂತಿಗೆ 3rd ಫೇಸ್ ತಗೊಳ್ಳುವಂಥ ಮಾಡಿದೆವು. ಅದಕ್ಕೆ ನನಗೆ ಪರ್ಸ್ನಲಾಗಿ ನನಗೆ ಯಾರ್ಯಾರನ್ನ ಸಂಪರ್ಕ ಮಾಡೋಕ್ಕೆ ನಾನು ಕೂಡ ಒಂದು ನ್ಯೂಸ್ ಅಡ್ಡಾಡಿ ಅಟ್ಲೀಸ್ಟ್ ಬೇಸಿಕ್ ಥಿಂಗ್ಸ್ ಎಲ್ಲ ಅವ್ರ ಜೋಡಿ ಶೇರ್ ಮಾಡೋಣ ಅಂತ ಭಾಳಷ್ಟು ಮಂದಿ ನನಗೆ ಭೇಟಿ ಆಗೋಕ್ಕಾಗಿಲ್ಲ. ಆದರೆ ಸಮಯಕ್ಕೆ ಎಲ್ಲರೂ ಕರೆದ ಒಂದು ಚರ್ಚೆ ಮುಖಾಂತರ ಮಾಡಿ ಅದಕ್ಕೆ ಚಾಲನೆ ಕೊಡೋಣ ಅಂತ ವಿಚಾರ ಮಾಡಿ ಕರೆದೆವು. ದಯಮಾಡಿ ತಾವೆಲ್ಲ ಸರ್ಕಾರ ಕೊಡ್ಬೇಕಾ ಈ ಪ್ರಾಜೆಕ್ಟನ್ನು ಅತಿ ಸುಂದರವಾಗಿ ಸಿಟಿ ನಿರ್ಮಾಣ ಮಾಡೋಕ್ಕೆ ನಮಗೆಲ್ಲರಿಗೂ ಕೂಡ ಅವಶ್ಯಕತೆ ಐತೆ ಅಂತ ಹೇಳಿ ನನ್ನ ಮಾತನ್ನು ಹೇಳಕ್ಕೆ ಪ್ರಯತ್ನ ಮಾಡಿ ಮಾತುಗಳನ್ನು ಸಾಲಿ ಯೋಜನೆಗಳನ್ನು ಬದಲಾಯಿಸಿ ಸಂಚಾರದ ದಾರಿ ಹೆಚ್ಚಿಗೆ ಆಗಲಿ ಅನ್ನೋದಕ್ಕೆ ನಮ್ಮ ಶಾಸಕರು ಸಲಹೆ ಕೊಟ್ಟ ಮೇರೆಗೆ ಅದನ್ನು ಬಿಡ್ತು. ಇದನ್ನು ಡಿವೈಡರ್ನ ತೆಗೆದಾಗ ಹೆಚ್ಚುವರಿ ಜಾಗ ಸಿಕ್ಕ ಮೇಲೆ ಎಷ್ಟು ಸಾಧ್ಯವೋ ಅಷ್ಟು ಕನಿಷ್ಠ ಮನೆಯನ್ನು ಗುರುತಿಸಿವಿ. 2ನೇದು ಒಡೆಯೋ ಉದ್ದೇಶನ ಗರಿಷ್ಠ ಎಷ್ಟು ಸಾಧ್ಯವೋ ಅಷ್ಟು ಶಕ್ತಿ ಮೇಲೆ ಕಡಿಮೆ ಮಾಡೋ ಪ್ರಯತ್ನ ಮಾಡಿ ತೀರಾ ಅನಿವಾರ್ಯವಾದ ಪಕ್ಷದ್ದು ಮಾತ್ರ ಈಗ ನಾವು ಇಲ್ಲಿ ಪಟ್ಟಿ ಮಾಡಿದ್ದೀವಿ. ನಿಮ್ಮಲ್ಲೇ ನಿಮ್ಮ ಆಸ್ತಿಗಳಿಗೆ ಗುರುತು ಮಾಡಿದ್ದೀವಿ. ಇದು ತೀರಾ ಅನಿವಾರ್ಯ ಅನ್ನೋದು ಮಾತ್ರ. ಇದಕ್ಕಿಂತ ಕಡಿಮೆ ಮಾಡೋದು ಇದು ಕಷ್ಟ ಸಾಧ್ಯ ಅನ್ನೋದನ್ನ ಮನಗಂಡ ಮಾಡಿದ್ವಿ. ಇದನ್ನೊಂದು ತಮ್ಗೆ ಹೇಳ್ತದೆ. ಇಲ್ಲಿ ನಿಮ್ಮ ಹಿತಾಸಕ್ತಿನ ಕಾಪಾಡೋ ಒಂದು ಕೆಲಸ ಲೋಕೋಪಯೋಗಿ ಇಲಾಖೆ ಶಾಸಕರು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಬಟ್ ಅಭಿವೃದ್ಧಿನೂ ನಿಲ್ಲಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರೂ ಸಮನ್ವಯದೊಂದಿಗೆ ಇದು ಮಾಡಿದ್ದೈತಿ. ಇದು ನಿಮ್ಮೆಲ್ಲರ ಸಹಕಾರನ ಎಲ್ಲ ಇಲಾಖೆ ಪರವಾಗಿ ಶಾಸಕರು ಏನು ಕೇಳ್ಯಾರ ಅದನ್ನು ನೆರವೇರಿಸಿಕೊಡ್ರಿ ಅಂತ ನೀವು ಸಹಮತ ವ್ಯಕ್ತಪಡಿಸ್ತೀರಿ ಅಂತ ನಾನು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಹಿಂಗೆ ನೀವು ಹೇಳ್ಬೋದು. ಇವತ್ತಿನ ಈ ಸಭೆಯ ಅಧ್ಯಕ್ಷತೆ
ಕಿತ್ತೂರು ಮತಕ್ಷೇತ್ರದ ಶಾಸಕರಂತ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಹುಕ್ಕೇರಿಕಾರಂತ ಮುಖಾಯಿನವರೇ ಕೇಟವರೇ ಹಾಗೂ ಇಲ್ಲಿ ಆಗಿರುವಂಥ ಎಲ್ಲ ಕಿತ್ತೂರಿನ ಗುರುವಾಪಿಂಡಿಯ ಎಲ್ಲ ನಾಗರಿಕ ಬಾಂಧವರೇ ಹಾಗೂ ಪಟ್ಟ ಪಂಚಾಯಿತಿಯ ಸದಸ್ಯರೇ ಉಪಾಸಕರು ಈಗಾಗಲೇ ಶಾಸಕರಾಯಿತು ಚೀಫ್ ಆಫೀಸರ್ ಆಗಿ ಹೇಳಂದವರು ಹೇಳಿದರು ರಸ್ತೆಯ ಅಗಲೀಕರಣ ಮಾಡ್ತಾ ಇದ್ದಾರೆ. ಬ್ರೀಫ್ ಹಿಸ್ಟ್ರಿ ಅದೇ ನನಗೆ ಹೇಳ್ತೀನಿ. 1992 ಬಂಗಾರಪ್ಪ ಮುಖ್ಯಮಂತ್ರಿ ಆದಮೇಲೆ ಕಿತ್ತೂರು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿ 1 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ರು. ಆ 1 ಕೋಟಿ ಒಳಗಡೆ ಏನೆಲ್ಲ ಕಾಮಗಾರಿ ಆಗಿದಾವು 1 ಕೋಟಿ ಒಳಗೆ ಇನ್ನೊಂದು ಕೋಟಿ ರಿಲೀಸ್ ಆಗಿತ್ತು. ಮೊಯ್ಲಿ ಮುಖ್ಯಮಂತ್ರಿ ಆದ ಕೂಡಲೇ ಅದನ್ನ ಏನು ತಗೊಂಡ್ರು. ಅವಾಗಿಂದ ಆ ಕಾಮಗಾರಿ 32 ವರ್ಷದಿಂದ ಹಂಗೆ ಉಳಿತು. ಈಗ ಸನ್ಮಾನ್ಯ ಶಾಸಕರು ಕಿತ್ತೂರು ಅಭಿವೃದ್ಧಿ ಮಾಡಬೇಕು, ಇದ್ದ ಮನೆಗಳನ್ನ ತೆಗೆದ ಒಂದ ರೋಡ್ ಮಾಡಿ ಡೆವಲಪ್ ಮಾಡ್ಬೇಕಂತ ಏನು ಮಾಡಿದ್ದಾರೆ. ಅದಕ್ಕೆ ನನಗನ್ಸೋ ಮಟ್ಟಿಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಎಲ್ಲರಿಗೂ ಅಭಿಪ್ರಾಯ ಒಂದೇ ಐಟಮ್ ನಾನು ತಿಳ್ಕೊತೇನೆ. ಅಷ್ಟೇ ಅಲ್ಲ, ಮುಖ್ಯವಾಗಿ ಸರ್ ಎಲ್ಲರಿಗೂ ನನಗನ್ಸೋ ಮಟ್ಟಿಗೆ ಏನು ಎಕ್ಸಿಸ್ಟಿಂಗ್ ರೋಡ್ ಎಜ್ ಐತಲ್ಲ, ಈ ಎಜ್ ಎಲ್ಲ ಫೈನಲ್ ಆಗ್ಬೇಕಂತೇಳಿ ಎಲ್ಲರದ್ದು ಐತಿ. ಯಾಕಪ್ಪ ಅಂದ್ರೆ ನಾನು ಮತ್ತೆ ಬಂದೆ ಈ ಎಜ್ನಿಂದ ಇನ್ನೂ 2 ಫುಟ್ ನಮ್ದು ಐತಿ ತೆಗೀರಿ ಅಂತ ಹೇಳಿ ಅಂತಂದ್ರೆ ಸ್ವಲ್ಪ ಕರೆಕ್ಟ್ ಸಾಧ್ಯ ಅಂತ ನನಗೆ ಅನಿಸ್ತೈತಿ. ಎಕ್ಸಿಸ್ಟಿಂಗ್ ರೋಡ್ ಇಟ್ಕೊಂಡೇ ಮಾಡಿದ್ರೆ ಭಾಳ ಚಲೋ. ಆಮೇಲೆ ಮನ್ PWD ಅವರು ಮತ್ತು ಪಂಚಾಯತಿ ಅವರು ಮಾರ್ಕ್ ಮಾಡುವಾಗ ನಾನು ಒಂದು 45 ಮನೆಗೆ ಅವ್ರು ಕೂಡ ಹೋಗಿ ಒಬ್ಬೊಬ್ಬರು ಮನೆಗಳು 4 ಇಂಚು 2 ಇಂಚು ಸ್ವಲ್ಪ ಅವ್ರು ಬಂದು ಅವ್ರು ಬಂದಪ್ಪ ಅಂದ್ರೆ ಅದನ್ನ ಹೋಗಿ ಕಟ್ ಮಾಡೋದು. ಅಂತ ಟೈಮ್ನಾಗ ಅದನ್ನ ಸ್ವಲ್ಪ ಏನಾದ್ರು ಸೆಟ್ಟಿಂಗ್ ಮಾಡ್ಕೊಂಡು ನಾವು ಮಾಡಿದ್ರೆ ಭಾಳ ಚಲೋ ಆಗ್ತದೆ ಅಂತೇಳಿ ನನ್ನ ಅಭಿಪ್ರಾಯ. ಸಾಧ್ಯ ಆದಷ್ಟೇ ಏನು ಉಳ್ತಾವೆ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡೆ ಅದನ್ನ ಮಾಡಿದ್ರೆ ಚಲೋ ಆಗ್ತದೆ ಅಂತೇಳಿ ನನ್ನ ಅಭಿಪ್ರಾಯ. ಏನೈತೆ ಅಂತ ಕೇಳಿ ಯಾಕಂತಂದ್ರೆ ಈಗಾಗಲೇ ಯಾವ 1 ಬಿಟ್ಟು 2 ಪೆಟ್ರೋಲ್ ಪಂಪ್ ಈ ಸೈಡ್ನಾಗ ಬ್ಯಾಂಕ್ ಅದಾವೆ. ಈಗಾಗಲೇ ರಾತ್ರಿ 7-8 ಗಂಟೆಗೆ ಸಿಕ್ಕಂಗೆ ಗಾಡಿ ಬಿಡಪ್ಪ. ಅದ್ರ ಸಂಬಂಧ ನೀವು 6 ಫುಟ್ ಡಿವೈಡ್ ಐತದ ಅದನ್ನು 2 ಫುಟ್ ಇಲ್ರಿ ನಮಗೆ ನಡೀತೈತೆ. ಅದು ಕಂಬ ನಡ್ಕ ಮಾಡಿ ನಾವು ಅನಿಸಿಕೆ ಬೇಕಾದ್ರೆ ರೈತರ ಕಂಬ ನಡ್ಕ ಮಾಡಿ ಚಲೋ ಹಚ್ಚಿಗೆ ಮಾಡ್ತದೆ. ಮತ್ತು ನಿಮ್ಗೆ 200 ರೋಡ್ ಅದಕ್ಕೆ ಹಾಕಿದಂದ್ರೆ ನಮ್ಮ ಮನೆ ಕಡೆ 2 ಕೊಡ್ತೀವಿ, ಆ ಕಡೆ 2 ಕೊಡ್ತೀವಿ. 4 ಫುಟ್ ನಾವು ಅದನ್ನು ಕೊಡ್ರಿ 6 ಫುಟ್ ಡಿವೈಡ್ ಐತಲ್ಲ ಅದನ್ನು 4 ಫುಟ್ ಮಾಡಿ 2 ಫುಟ್ ಮಾಡಿ ಬಟ್ ಡಿವೈಡ್ ಇಟ್ಟು ಚಲೋ. ಮತ್ತು ಇದರಿಂದ ಅಂದ್ರೆ ಭಾಳ ಅಲ್ಲಿ ಜನರ ಸಮಸ್ಯೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನಾನು ಆನ್ಸರ್ ಮಾಡಿದೆ. ನಾನು ತೆಗಿಬೇಕು ಅನ್ನೋ ಉದ್ದೇಶ ಇರಲೇ ಇಲ್ಲ. ಬಟ್ ಏನಾಯ್ತು, ನನಗೆ 3-4 ಡಿವೈಡರ್ ತೆಗೆದ್ರೆ ಏನಾಗ್ತೈತಿ, ತೆಗಿದಿದ್ರೆ ಏನಾಗ್ತೈತೆ ಅನ್ನೋದು 3-4 ಎಕ್ಸಾಂಪಲ್ಸ್ ಕೊಟ್ಟರೆ ಅಂತಂದ್ರೆ ನೀವು ಬಿಲ್ಡಿಂಗ್ ತನಕ ನಮಗೆ ಟೋಟಲ್ ಸಿಗೋದನ್ನ ಲೆಂತ್ ಮಾಡ್ಕೊಂಡು ಸಿಗತ್ತೆ. ಅವ್ರು ಏನು ಹೇಳ್ತಾರೆ, ಮೋರ್ ದನ್ 5.5 ಮೀಟರ್ ಆಚೆ ಮೇಜರ್ ಸಮಸ್ಯೆ. ಎಲ್ಲರಿಗೂ ನಮಸ್ಕಾರ. ಡಿವೈಡರ್ ಮಾಡೋದೇನೈತಿ, ಅದನ್ನ ರಸ್ತೆ ಮುಗಿದ ಮೇಲೂ ಮಾಡೋದು ಬಿಡೋದು ಅಂತ ಅನ್ನೋದ್ರ ಬಗ್ಗೆ ನಡೀತೈತಿ. ಮೇಜರ್ ಸಮಸ್ಯೆ ಬಂದದ್ದು ಮನೆ ತೆಗೆಯೋದು, ರಸ್ತೆ ಮಾಡೋದು, ಇದು ಮೇಜರ್ ಸಮಸ್ಯೆ. ಡಿವೈಡರ್ ಏನೈತಿ ಅದು ನಮಗೆ ಸಂಬಂಧಪಟ್ಟದ್ದಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟು ಇವರು ಎಲ್ಲರೂ ಕೂಡ್ಕ್ಯಾರ ಡಿವೈಡ್ ಇದ್ರೆ ಚಲೋ ಆಕೈತಿ ಅಂತ ನಾವು ನೀವು ಕೂಡ್ಕ್ಯಾರ ನಮ್ಮ ಶಾಸಕರ ಶಕ್ತಿ ಇಬ್ಬರು ಕೂಗೋಣ ಅಂತಲೇ ಡಿವೈಡರ್ ಮಾಡೇ ಬಿಡೋಣ ಅಂತಾರೆ. ಅದು ಬಿಡೋದು ಬೇಡ. ಈಗ ಸಮಸ್ಯೆ ಬಂದದ್ದು ಹೇಳ್ರಿ, ಈಗ ಉಮರ್ಜಿ ಶ್ರೀನಾಥ್ ಅನ್ನ ಅವ್ರ ಮನೆ ಅದ. ಫಸ್ಟು 4 ಪಿಲ್ಲರ್ ಬರ್ತಾವೆ ಮನೆ ಮುಂದೆ. 4 ಪಿಲ್ಲರ್ ಬರ್ತಾವ. 4 ಪಿಲ್ಲರ್ ಆದ್ಮೇಲೆ ನೆಕ್ಸ್ಟ್ ಪಿಲ್ಲರ್ಗಳು ಬರೋದು ಅವ್ರದ್ದು 15 ಫೂಟಿಗೆ. ಆ ಮುಂದಿನ ಪಿಲ್ಲರ್ ಹೋತು ಅಂದ್ರೆ ಒಂದು 10 ಫುಟ್ ಹೋಗಿಬಿಡ್ತದೆ. ನೀವು ಮಾರ್ಕ್ ಮಾಡಿದ್ದು 6 ಇಂಚ್ ಇರ್ಬೋದು. ಮನೆಗೆ ಇಫೆಕ್ಟ್ ಆಗೋದು 10-12 ಫುಟ್ ಇಫೆಕ್ಟ್ ಆಗ್ತದೆ. ಅದಕ್ಕೆ ಅವ್ರ ಸಂಬಂಧರೇ ಏನಾರ ಮಾಡ್ರಿ. ನಂದು ವೈಯಕ್ತಿಕ ಹೇಳೋದು, ನಂದು 1 ಫೂಟ್ ಐತೆ ಮನೆ ತಕ್ಕೋತನ್ನ. ನನಗೇನು ಅದಕ್ಕೇನು ಬೇಡ ಏನೂ ಬೇಡ. ಇದೇನು ಅಭಿವೃದ್ಧಿ ಮಾಡ್ಬೇಕಂತ ಶಾಸಕರೇನು ಕೈ ಎತ್ಕೊಂಡಾರ ಕೆಲಸ, ಇದಕ್ಕೆ 100% ನಾನಂತೂ ವೈಯಕ್ತಿಕವಾಗಿ ಸಹಕಾರ ಕೊಡ್ತೇನೆ, ತಕ್ಕೋತೇನೆ ಇದನ್ನು. ಆದ್ರೆ ನೀವು ಸಹಕಾರ ಕೊಡ್ಬೇಕು ಅಂತ ಹೇಳಿಕ್ಯಾರ ಶ್ರೀನಾಥ ಕೇಳಿದ್ರೆ ಒಂದು 100 ಬಾಡಿಗೆ ಹೊಡೆದ್ರು ಸದ್ಯಕ್ಕೆ ಮುಂದಿನ ಪಿಲ್ಲರ್ ಹಾಕೊಳಿಕ್ಕೆ ಆಗೋದು. ಅಂಥವ್ರು ಯಾರದಾರೋ ಮೆಜರ್ಮೆಂಟ್ ಅಂಥವ್ರನ್ನ ಒಂದು ಸ್ವಲ್ಪ ಗುರುತಿಸಿ ಅವ್ರಿಗೆ ಅನುಕೂಲ ಆಗೋ ಹಂಗೆ ಏನಾರ ಒಂದು ಸ್ವಲ್ಪ ಪಿಲ್ಲರ್ ಹಾಕಿ ಕೊಡ್ತಿರೋ ಏನು ಮಾಡ್ತಿರೋ, ಅಥವಾ ಅವ್ರಿಗೆ ಕನ್ವಿನ್ಸ್ ಮಾಡಿಕ್ಯಾರ ಚೆನ್ನಮ್ಮನ ಸಂಬಂಧ ಇನ್ನ ತ್ಯಾಗ ಮಾಡಪ್ಪ ಅಂತಂತೀರೋ, ಅದಕ್ಕೆ ಅವ್ರಿಗೆ ಕನ್ವಿನ್ಸ್ ಮಾಡಿಕ್ಯಾರ ಅದನ್ನ ಹೇಳ್ಬೇಕಂದ್ರೆ ಅದನ್ನ. ಆಮೇಲೆ ಮೊನ್ನೆ ಸಾಕಷ್ಟು ಇಂಟರ್ವ್ಯೂಗಳನ್ನ ನೋಡಿದ್ನ ಲೋಕಲ್ ಚಾನಲ್ ಅವರು ತಗೊಂಡ್ರ
ಕಿತ್ತೂರು ಊರೊಳಗಿನ ರಸ್ತೆ ಅಗಲ ಆಗ್ಬೇಕು, ಚಂದ ಆಗ್ಬೇಕು ಅಂತ ಹೇಳಿದವರು ಅಲ್ಲಿ ರಸ್ತೆ ಇದ್ದವ್ರು ಯಾರು ಇಲ್ಲೇ ಇಲ್ಲದೆ, ಅಲ್ಲಿ ಮನೆ ಇದ್ದವ್ರು ಯಾರು ಇಲ್ಲೇ ಇಲ್ಲ. ನೆಂದೇಳಿ ಅವರು, ದೇಮಟ್ಟಿ ಅವರು, ಚೆನ್ನಾಪುರದವರು, ಗಿರಿಯಾದವರು, ಇವರೆಲ್ಲರೂ ಕಿತ್ತೂರು ಚಂದ ಆಗ್ಬೇಕಂದ್ರೆ ರಸ್ತೆ ಆಗಲ್ಲ ಆಗ್ಬೇಕ್ರಿ ಅಂತ ಅಂದ್ಬಿಟ್ಟು ಅಲ್ಲಿ ಮನೆ ಇದ್ದವ್ರು ಹೇಳ್ಬೇಕಲ್ರಿ ಅದನ್ನ. ಮನೆ ಇದ್ದವ್ ನಾನು ಹೇಳ್ತೇನೆ, ರಸ್ತೆ ಆಗಲ್ಲ ಅಂದ್ರೆ ಕಿತ್ತೂರು ಚಂದ ಆಕತಿ, ನಾವು ನಿಮಗೆ ಸಹಕಾರ ಕೊಡ್ತೀವಿ ಅಂದ್ರೆ ಎರಡನೇ ಸರಿ ಹೇಳಾಕತ್ತಂತ ಇದನ್ನ ಮಾಡೋದು ಅಗಲ ಮಾಡೋದನ್ನ ಅಗಲ ಮಾಡೋದ್ರ ಸಂಬಂಧ ಅಂತ ಮನೆಯವರಿಗೆ ಯಾರ್ಯಾರಿದ್ದಾರ ಅವರಿಗೆ ಸಮಸ್ಯೆ ಆಗ್ಬೇಕು. ಮುಂದಿನ ಪಿಲ್ಲರ್ ಹೋತು ಅಂತಂದ್ರ ಅಷ್ಟು 11 ಫೂಟ್ ನಿಂದಿರ್ತತಿ ಅಂತ ಹೇಳ್ತಾರೆ. PWD ಇಂಜಿನಿಯರ್ ಅದಾರು, ನೀವಿದ್ದೀರಿ, ನಿಮ್ಮಷ್ಟು ಶ್ರೇಣಿಯನ್ನ ಅಲ್ಲ. 11 ಫೂಟ್ ಹಿಂಗೆ ಬಾಯ್ಡ್ ನಿಂದಿರ್ತೈತಿ ಮ್ಯಾಲಿನ ಸ್ಲ್ಯಾಬ್ ಅಂತಂದ್ರೆ ನಂದೇನು ಪ್ರಶ್ನೆ ಇಲ್ಲ, ನಿಂದಿಸೇ ಬಿಡ್ರಿ ಅದನ್ನ. ನಿಂದಿರ್ತೈತೆ ಇಲ್ಲ ಅನ್ನೋದನ್ನ ನೀವು ನೋಡ್ಬೇಕು. ಅದನ್ನ ನಿಂದಿರ್ಬೋದ್ರಿ ಸರ್. ಪಿಲ್ಲರ್ ಹೋತು ಅಂತಂದ್ರ 11 ಫೂಟ್ ಸ್ಲ್ಯಾಬ್ ನಿಂದಿರ್ತೈತೋ ಇಲ್ಲೋ, ಅಥವಾ ಅವ್ರಿಗೆ ಕನ್ವಿನ್ಸ್ ಮಾಡ್ರಿ. ನೋಡ್ರಪ್ಪ ಶ್ರೀನಾಥ್ ಅವ್ರ ಚೆನ್ನಮ್ಮನ ಸಂಬಂಧ ನೀವು 11 ಫೂಟ್ ನೀವು ಹಿಂದೆ ತಕ್ಕೋರಿ, ಒಂದು 6 ಇಂಚ್ ಮಾಡಿದ್ದೇವೆ ಅಂತ ನೀವು ಹೇಳಿಬಿಟ್ರಿ ಸಾಹೇಬ್ರಿಗೆ. ಹಂಗಿಲ್ರಿ ಅದು ವ್ಯವಸ್ಥೆ. ಅವ್ನು 11 ಫೂಟಿಗೆ ಐತ್ರಿ ಸಮಸ್ಯೆ. ಅದು ತೀರಾ ಅನಿವಾರ್ಯ ಇರೋದು 13 ಫೂಟ್ ಇರೋದು ಒಂದ್ ಐತ್ರಿ, 10 ಫೀಟ್ ಇರೋ 4 ಅದಾವು. ಇಂತ ನಾವು ಕಮ್ಮಿ ತೀರಾ ಅನಿವಾರ್ಯ ಸಾಧ್ಯ ಅಷ್ಟು ಉಳಿಸೋ ಪ್ರಯತ್ನ ಮಾಡಿರಿ. ಈಗ ಅವ್ರ ಸಮಸ್ಯೆ ಏನೈತ್ರಿ, ನೀವು ಮಾಡಿದ 6 ಇಂಚ್ ಐತ್ರಿ ಅದ. ಶ್ರೀನಾಥ್ ಮನಿ ಹೋಗೋ 6 ಇಂಚ್ ಐತ್ರಿ, ಖರೆ 6 ಇಂಚಿಗೆ ಬರ್ತೈತ್ರಿ ಅಲ್ಲಿ. ಸರ್ ಈಗ ಇದು ಮುಂದುವರೆದ ಒಂದು ಭಾಗ ಆಗಿರ್ತದೆ. ನಾವು ಮುಂದೆ ಆರಕ್ಷಕ ಇಲಾಖೆಯವರು ನಾವು ಒಂದು ವಾಹನ ನಿಲುಗಡೆ ಶಿಸ್ತುಬದ್ಧವಾಗಲಿ, ಹೆಂಗ್ ಬೇಕಾದಂಗ ಗಾಡಿ ನಿಲ್ಸ್ಬೇಕಾರ, ಹೋಟೆಲ್ಗೆ ಒಂದು ಪಾನಂಗೆ ಹೋಗ್ಬೇಕಂದ್ರೆ ಎಲ್ಲ ಸ್ಟೇಟ್ ಬ್ಯಾಂಕ್ ಒಂದು ಸಮಸ್ಯೆ. ಈಗ ನಾವು ಇದನ್ನ ನಾವು ಯಾವ ದೃಷ್ಟಿಕೋನ ಇಟ್ಕೊಂಡು ಮಾಡಿವಿ ಅಂದ್ರೆ, ನಾವು ಆಲ್ಟರ್ನೇಟಿವ್ ಡೇಸ್ ನೋಟಿಫಿಕೇಶನ್ ಮಾಡಿ ವಾಹನ ನಿಲುಗಡೆಗೆ ನಾವು ಜಾಗ ಕೊಡ್ಬೇಕು, ಅದೇ ರಸ್ತೆ ಒಳಗೆ ಜಾಗ ನಿಲ್ಬೇಕು. ಯಾಕಂದ್ರೆ ಅದು ಕಮರ್ಷಿಯಲ್. ಇದು ನಾವು ಮಾಡೋದ್ರಿಂದ ನಿಮ್ಮ ಆಸ್ತಿ ಮೌಲ್ಯ ಹೆಚ್ಚಿಗೆ ಆಕತಿ, ಬಾಡಿಗೆ ಹೆಚ್ಚಿಗೆ ಆಕತಿ. ನಾ ಏನ್ ಹೇಳತ್ತೇನ್ರಿ ಅದಕ್ಕೆ ಉತ್ತರ ಕೊಡ್ರಿ ನೀವು. ಆಸ್ತಿ ಮೌಲ್ಯ ಹೆಚ್ಚಾಕತಿ, ನಮ್ದು ಇವತ್ತು 1 ಲಕ್ಷ ಇದ್ದದ್ದು 1 ಕೋಟಿ ಆಕತಿ. ಬಹಳ ಚಲೋ, ಧನ್ಯವಾದಗಳು. ಅವಂದು ಮುಂದಿನ ಪಿಲ್ಲರ್ ಹೋಗ್ತಾವು, 11 ಫೂಟ್ ಮನಿನ ಹೋಗ್ಬಿಡ್ತೈತೆ ಒಂದು. ಅದರ ಸಂಬಂಧ ವ್ಯವಸ್ಥೆ ಹೇಳ್ತದೆ. ಅದಕ್ಕೆ ಏನೋ ಪಿಲ್ಲರ್ ಹಾಕಿ ಅಥವಾ 100% ನಾ ಅಂತೂ ವೈಯಕ್ತಿಕವಾಗಿ ಸಾಹೇಬ್ರಿಗೂ ಮನೆ ಹೇಳಿದ್ರೆ ಸರ್ಕಾರ ಕೊಡ್ತೇವ್ರಿ, ನಕ್ಕಿ ಮಾಡ್ತೇವ್ರಿ. ಖರೆ ಅಂತ ಮೇಜರ್ ಒಂದ್ ಸ್ವಲ್ಪ ಮಂದಿ ಅದಾರ್ರಿ, ಅವ್ರಿಗೆ ಏನ್ ಪರಿಹಾರ? ಇವನು ನಾವು ನೋಡ್ಬೇಕಾಗ್ತದೆ. ಆಲ್ಟರ್ನೇಟಿವ್ ಏನ್ ಮಾಡಕ್ ಬರ್ತೈತೆ ಅದನ್ನ ಸ್ವಲ್ಪ ಮಾಡೋದು. ಫಸ್ಟ್ ಮೀಟಿಂಗ್ ಏನೇನು ಭಾಳ ತೊಂದರೆ ಅದಾವ ಅವಕ್ಕೊಂದು ಏನಾರು ವ್ಯವಸ್ಥೆ ನಾವ್ ಯಾರಿಗೂ ತೊಂದರೆ ಮಾಡಬಾರ ಅನ್ನೋ ಒಂದ ಉದ್ದೇಶ. ಜೊತೆ ಈ ಕೆಲಸ ನಡೀಲಿ ಅನ್ನೋಂಥ ಒಂದು ಉದ್ದೇಶ ಐತಿ. ವಿಲ್ ಸೆಟ್ ಅವ್ರ ಜೊತೆ ಕೂತ್ ಕನ್ವಿನ್ಸ್ ಮಾಡೋನು ಬೇಡ, ಅದು ಏನಾರ ಮಾಡಕ್ ಬರ್ತೈತೆ ನಾವು ನೋಡ್ಕೊಂಡು ಮಾಡಕ್ ಬರ್ತದೆ. ಮತ್ತೆ ಅವ್ರ ಸಂತಿ ಈಗಾಗಲೇ ಶ್ರೀನಾಥ್ ಮಾತಾಡಿದ್ರ, ಸುನೀಲನ್ ಸಂತಿ ಮಾತಾಡಿದ್ದ. ಆಮೇಲೆ ಇನ್ನೊಂದು ಸಲ ನಮ್ಮ ಮನಿ ದಾಟಿ 1, 2, 3ನೇ ಮನೆ ಒಳಗಿಂದ ಒಂದು ಕಾವಲಿ ದಾಟ್ತಾರೆ ಮನಿ ಒಳಗೆ. ಆ ಕಾವಲಿ ಹಿಂಗ್ ಬಂದು ನಮ್ಮ ಮನೆ ಮುಂದೆ ಒಂದು ಸಿಡಿ ಮಾಡಿಕಾರ ಹೋಗ್ತೈತೆ. ಅದು ಛಡ್ ಆಗೈತೆ. ಅದನ್ನ ಸ್ಟ್ರೇಟ್ ದಾಟಿಸ್ತು ಅಂತಂದ್ರೆ ನೀರು ಸ್ವಲ್ಪ ಹೋಗ್ತೈತೆ. ಸ್ವಲ್ಪ ಏನ ಇದ್ರ ಈ ಡ್ರೈನದ್ ಅದನ್ನ ಸ್ಟ್ರೇಟ್ ಮಾಡ್ಕೊಡು. ಅಲ್ಲಿ ನೀವು ನೋಡ್ರಿ, ಇವ್ರಕ್ಕಿಂತ ಹೆಚ್ಚ ಅಲ್ಲಿ ವಾಸ ಇದ್ದವ್ರಿಗೆ ಗೊತ್ತಿಲ್ಲ. ಹೌದಾ? ಆ ಸಿಡಿ ಎಲ್ಲಿ ನೋಡ್ಕೊಂಡು ಲಾಸ್ಟ್ ಒಂದ್ ಪಾಯಿಂಟ್ ನಾ ಹೇಳಿ ಮಾತು ಮುಗಿಸ್ತೇನ್ರಿ. ಈಗ ಏನ್ ನಮ್ದು ಎಕ್ಸಿಸ್ಟಿಂಗ್ ರೋಡ್ ತೆಗಿತೈತೆ ಅಲ್ರಿ, ಈಗ ರೋಡ್ ಇದ್ದದ್ದು ಇದು ಸ್ಟೇಟ್ ಹೈವೇ ರೀ. ಆ ಸ್ಟೇಟ್ ಹೈವೇ 120 ಮೀಟರ್ ಏನೋ ಆಗಲ್ಲ ಐತ್ರ. ಇಷ್ಟಕ್ಕ ಮುಗಿತು, ನಮ್ಮ ಅಡಿಗೆ ಮನೆ ತನಕ ಇನ್ನೂ ಹೋಗ್ಕತ್ರು ಅನ್ನೋದು ನಮಗೆ ನಕ್ಕಿ ಏನನ್ನೋದು ಹೇಳ್ರಿ. ಈಗ ನಾವು ಇದನ್ನ ಮನಿ ತೆಗೆದ ಕಾಸು ಮನಿ ಕಟ್ಕೊಳಕ್ ಮಟ್ಟೇವಿ ಅಂತಂದ್ರ ನಿಮ್ದು ಎನ್ಕ್ರೋಚ್ಡ್ ಏರಿಯಾ ಅಂತ ಹೇಳಿದ್ರೆ ಪಟ್ಟಣ ಪಂಚಾಯತ್ ಅವ್ರು ನಮ್ಗೊಂದು ಕಾಗದ ಕೊಟ್ಬಿಡ್ತಾರೆ, ನಮ್ಮ ಏರಿಯಾ ಕಡಿಮೆ ಆಕತಿ. ಅದಕ್ಕೆ ಇಲ್ಲಿಗೆ ನಮ್ದು ಮುಗೀತು. ಇನ್ನು ಮುಂದೆ ಒಟ್ಟ ಏನ್ ನಾವು ಮಾಡೋದಿಲ್ಲ,
ನಮ್ಮದು ಎಷ್ಟು ಮುಗಿತು ಇನ್ನು ಏನಾರೇ ತಗೊಳ್ಳೋದು ಬಂತು ಅಂತಂದ್ರೆ ನಾವು ಕಾಂಪೆನ್ಸೇಷನ್ ಕೊಟ್ಟು ಕೋರ್ಟ್ ಪ್ರೊಸೀಜರ್ ಫಾಲೋ ಮಾಡಿಕೆ ತಗೋತೇವೆ ಅಂತ ಹಂಗೆ ನೀವು ಏನಾರ ಕಾಗದ ಮಾಡ್ತಿರೋ ಹೆಂಗೆ ಇದು ಆಗ್ಬೇಕು ಇಲ್ಲಿ ಮುಗಿಬೇಕ್ರಿ ಇದು ಮಾರ್ಕ್ ಮಾಡಿದಿಲ್ಲ ಮಾರ್ಕ್ ಮಾಡೋದು ಬೆಟರ ಇಟ್ಕೊಂಡು ಮಾರ್ಕ್ ಮಾಡಿದ ಈ ಮಾರ್ಕ್ ಮಾಡ್ತಾರೆ ಈ ಮಾರ್ಕ್ ಮಾಡಿದ ಮಾರ್ಕ್ ಮಾಡಿದ ಅಚ್ಚ ಕಡೆ ಕಟ್ಟಿ ಹೋಯ್ತು ಎರಡು ಸೈಡ್ ಬರ್ತಾವೆ. ಮಾರ್ಕ್ ಮಾಡಿದ ಒಳಗೆ ಬರೋದು. ಈಗ ಮಾರ್ಕ್ ಏನ್ ಮಾಡಿದ್ದಾರೆ ನಮ್ಗೇನ್ ಕೊಂಡದ ಮಾರ್ಕ್ ಐತಲ್ರಿ ಅಲ್ಲಿ ನಮ್ಮ ಕಾಮಗಾರಿ ಮುಗೀತು ಅದರಿಂದ ನೀವು ಇರ್ಬೋದು ನಿಮ್ಮ ಕಟ್ಟಡ ಇರ್ಬೋದು ಅದು ಬೆಟರ್ ಒಳಗಡೆ ಮಾಡ್ತೀವಿ ಅದಕ್ಕೆ ಕೈ ಡೈರೆಕ್ಟ್ ಅದನ್ನ ದಾಟಿ ಬರೋದಲ್ರಿ. ಈಗ ನಾಳೆ ಸಂಜೆ ಅವರು ನನ್ನ ಪರ್ಮಿಷನ್ ಕೊಟ್ಟು 15 ಮೀಟರ್ ಬಿಡುವ ಅಥವಾ 15 ಮೀಟರ್ ಕಟ್ಕೊಂಡಾಗ ಹಾಗಾಗಿ ಎಲ್ಲಾನು ದೇವಸ್ಥಾನ ಸರ್ ನಮ್ಮ ಕಡೆ ಮೂರ ಜನ ಕಾರಣದಿಂದಾನು ಬಂದಿದ್ರಿ ಅದು ಎಲ್ಲ ಸುತ್ತ ಹಳ್ಳಿ ನಮಗೆ ಜನ ಬರ್ತಾರೆ ಸರ್ ಈ ರಸ್ತಾ ಹೋದ್ಮೇಲೆ 13 ಜಾಗ ಉಳಿತಾರೆ ಸರ್ ನಮಗೆ ಅದ್ರ ಮುಂದೆ ಎಲ್ಲ ದೇವಸ್ಥಾನ ಜಾಗ ಐತೆ ಅದೊಂದು 5 ಫೂಟ್ ಐತೆ ಮುಂದೆ ಕಟ್ಟಾಕ ಪರ್ಮಿಷನ್ 15 ಮೀಟರ್ 10 ಮೀಟರ್ ಬಿಡ ಅಂದ್ರೆ ನಾ ಎಲ್ಲಿ ಹೋಗ್ಬೇಕು ಸರ್ CWD ನಾರ್ಮ್ಸ್ ಪ್ರಕಾರ ಹೋದ್ರೆ 6 ಮೀಟರ್ ನಮ್ಮ ಲಿಮಿಟ್ಸ್ ಹೊರಗೆ 12 ಮೀಟರ್ ಬಟ್ ಈಗ ನಿಮ್ಮ ಯೂಜಲಿ ಸ್ಥಿತಿ ಒಳಗೆ ಬಂದು 6 ಮೀಟರ್ ಬಿಟ್ಟರೆ ಬಹುತೇಕ ಓಣಿ ಉಳಿದ ಪೂರ್ತಿ ಏನು ಉಳಿದ್ರೆ ಇಲ್ರಿ ನಿಮ್ಮ 12 ಮೀಟರ್ ಈ ಕಡೆ 6 ಮೀಟರ್ 20 ಫೂಟ್ ಹೋದ್ರೆ 20 ಫೂಟ್ ಹೋದ್ರೆ ಬಹುತೇಕ ಎರಡು ಓಣಿ ಉಳಿದ ಅದಕ್ಕೆ ಏನು ಪರಿಹಾರ ಏನು ಅಲ್ಲ ಅದಕ್ಕೆ ಪರಿಹಾರ ಅಲ್ಲ ಪರಿಹಾರ ಅನ್ನೋದಕ್ಕಿಂತ ನಾವು ಹುಡುಕೋಬೇಕು ಎಲ್ಲ ಕೂಡ ರೂಲ್ ಬೇರೆ ಇವನ್ನ ಹಿಡ್ಕೊಂಡು ಹೋದ್ರೆ ಬಹುತೇಕ ನಾವು ಏನು ಮಾಡೋಕ್ಕಾಗಲ್ಲ. ಸರ್ಕಾರದವ್ರು ನೀವೇ ಏನು ಮಾಡ್ತಾರೆ ರಸ್ತಾ ಮಾಡಂತೇಳಿ ಇದೇನು ನಮ್ಮ ಸ್ಟೇಟ್ ಹೈವೇ ಸರ್ ಮೊದಲಿದೆ ಇದ್ರ ಹೊಳೆ ಪಟ್ಟಣ ಪಂಚಾಯತಿ ಅಂತ ಹೇಳಿ ನೋಟಿಫಿಕೇಶನ್ ಮಾಡಿ ಈ ನೋಟಿಫಿಕೇಶನ್ ಮಾಡಿದ್ರೆ ಪಂಚಾಯತಿಂದ 5 ಫೂಟ್ ಗಂಟೆ ಬಿಡಿಸ್ಕೊಂಡಂತೆ ಕಾನೂನು ಮತ್ತು ಹೊಳೆ ಅಲ್ಲಿಂದ 5 ಫುಟ್ 6 ಫುಟ್ ಅದು ಏನು ಫುಟ್ಪಾತ್ ಬಂದು ಏನು ಗಟ್ರ ಬಂದು ವಿದ್ಯುತ್ ಮಾತು ಏನು ಎರಡು ಸರ್ ಅದಕ್ಕೆ ಅರ್ಥ ಹೇಳಿ ಸರ್ ಅದನ್ನ ಹೇಳಿ ಫುಟ್ಪಾತ್ ಬಂದ್ರು ಡ್ರೈನ್ ಮೇಲೆ ಎಲ್ಲಿ ಫುಟ್ಪಾತ್ ಬರ್ತಾವು ಡ್ರೈನ್ ಯೂಸ್ ಮಾಡ್ಕೊಂಡು ಅದ್ರ ಮೇಲೆ ಫುಟ್ಪಾತ್ ವ್ಯವಸ್ಥೆ ಮಾಡ್ಕೊಂಡು ಅದನ್ನ ದಾಯ ಬಿಟ್ಟಿಲ್ಲ ಫುಟ್ಪಾತ್ ಮಾಡ್ಕೊಂಡು ಬರೋದು ನಿಮಗೆ ಆ ನೀರ್ಬೇಕು ಬೆಟ್ಟದ ಮಾಡ್ತಾರೆ ಈಗ ಅವ್ರು ಹೊಸ ಮನೆ ಅವ್ರು ಇವ್ರೇ ಈಗ ಹೊಸ ಮಾಸ್ಟರ್ ಪ್ಲಾನ್ ಮಾಡಿದಾರ ಎಂಟಿಟಿ ಸಿಗುತ್ತಾರಲ್ಲ ನಮ್ಮ ಮನೆ ಎದುರಿಗೆ ಪ್ರೈವೇಟ್ ಜಾಗ ಐತೆ ಅದಕ್ಕೆ ರಸ್ತೆ ಅಂತ ತೋರಿಸಿದಾರೆ ಭಾಳ ಮಾಡ್ಬೇಕಾಗಿತ್ತು ಅಂತೇಳಿ ಅಲ್ಲ ಅದನ್ನು ತೋರ್ಸಬಾರ್ದಲ್ರಿ ಅಲ್ರಿ ಪ್ರೈವೇಟ್ ಜಾಗದಾಗ ರಸ್ತೆ ತೋರಿಸ್ತಾ ಇಲ್ಲ ಅವ್ರು ಅಲ್ಲಿ ಈಗ ನಮ್ಮ ಮನೆ ಎದುರಿಗೆ ಒಂದು ಖಾಲಿ ಜಾಗ ಐತ್ರಿ ವಸಂತರ ಇರ್ತಾರೆ ಅದು ಅಲ್ಲೊಂದು ರಸ್ತೆ ತೋರ್ಸ್ಯಾರ ಗದ್ದೆಯೊಳಗೆ ಹೋಗಾಕ್ರಿ ಬಾಜುಕ ಸೈನಿಕೊಬ್ಬ ಸುನೀಲನ ಜಾಗ ಐತ್ರಿ ಹಳೇನವ್ರ ಮನೆ ಎದುರಿಗೆ ಪ್ರೈವೇಟ್ ಜಾಗ ಅವ್ರದ್ದು ಅದು ಸ್ವಂತದ್ದ ಅಲ್ಲೊಂದು ಜಾಗ ತೋರಿಸಿ ಗಲಗಲಿ ಸರ್ ಮನೆ ಹಿತ್ತಲ್ದಾಗಿಂದ ಹಾಯ್ಸ್ ಗ್ಯಾಸ್ ಅದನ್ನ ದೇಶೂರ್ ಅವ್ರ ಮನೆಗೆ ಹೋಗಿ ರಸ್ತೆ ತೋರಿಸ್ತಾರೆ ಅದನ್ನ ಅದೇನೋ ರಸ್ತೆ ಹಿಂದಕ ಮ್ಯಾಪ್ನಾಗ ಇದ್ರನ್ನ ಹಂಗ ಹಾಕವಂತ ಅವ್ರು ಅಂತಾರ್ರೆ ಅವ್ರ ಸಂತಿ ಡಿಸ್ಕಷನ್ ಮಾಡಿದಾಗ ಮತ್ತೆ ಅವ್ರು ಇಲ್ದಾಗ ಹೇಳಾಕಿದ್ರನ್ನ ಅವ್ರು ಇದ್ದಾಗ ಹೇಳಾಕಿದ್ರ ಸುದ್ದಿ ಅದು ಮಾಡಿದ್ದೆ ಸ್ಮಾರ್ಟ್ ಜಾಗ ಅದ್ರೊಳಗೆ ಇಸೆ ಮಾಡ್ಕೊಳ್ಳಿ ಮತ್ತೊಂದು ಸಾರಿ ಈ ಜಾಗ ಹೋಗೈತೆ ನೀವು ನಿಮ್ಮ ಇದ್ರೊಳಗ ಅನುಷ್ಠಾನ ಆಗಿರಲಿಲ್ಲ ಅಂತ ಹೇಳಿದೆ ಮತ್ತೊಂದು ಸಾರಿ ಮಾಡಕ್ ಸಾಧ್ಯ ಈಗ ಆಗಿ ಬಿಟ್ಟೈತಿ ಅಂದ್ರೆ ನೀವು ಕಂಪನಿ ಸೈಡ್
ಆರ್ಟಿನರಿ ರೋಡ್ ಹಸಿ ಇತ್ತು ಇಲ್ಲ ಗೊತ್ತಾಗ್ತದೆ ಅಲ್ಲಿ ಹಸಿ ಅಂತ ಹಸಿ ಮಿಕ್ಕಿದಾರು ಕೋರ್ಟ್ಗೆ ಹೋಗ್ತಾರೆ. ಅವಾಗ ನೆಕ್ಸ್ಟ್ ಏನು ಮಾಡೋದು? ಕಾಮಗಾರಿ ಶಾಪ್ ಮಾಡ್ತಿರೋ ಅಥವಾ ಚಾಲೂ ಮಾಡ್ತಿರೋ ಅದನ್ನ ಕೇಳಿದ್ರು. ಅಲ್ಲಿ ಸರ್ ಸರ್ ಕೊಡ್ತಾರೆ. ಈಗ ಇನ್ನೊಂದ್ಸಲ ಕೇಳ್ಬೇಕು. ಮೊದಲನೇದಾಗಿ ಎಲ್ಲರೂ ಒಂದು ಶಾಂತಿ ಕೇಳಿ ಚಲೋ ಕೇಳಿ ಒಂದು 2 ನಿಮಿಷ ಮಾತಾಡ್ತೀನಿ. ಈ ಕಿತ್ತೂರು ಐತಿಹಾಸಿಕ ಅನ್ನೋದಕ್ಕಾಗಿ 65ರಾಗ ಮೊದಲಿಲ್ಲ ಅಭಿವೃದ್ಧಿ ಅನ್ನುವಂಥ ಪ್ರಾರಂಭ ಆಯಿತು. ಅವಾಗ ಊರೊಳಗೆ ಮುಂದೆಲ್ಲ ಭಾಳ ಡೆವಲಪ್ ಆಗ್ತದೆ ಅಂತ ಅಲ್ಲಿ ಹಿರಿಯರು ಅಂದರೆ SR ಕಿಂಟಿ ಅವ್ರು ಮಾಡಿ ಬಸ್ ಸ್ಟ್ಯಾಂಡಲ್ಲಿ ನಿಜವಾಗಿ ಒಂದು ಕೋಟೆ ಮುಂದೆ ಕ್ಯಾಂಟೀನು ಕಟ್ಟಿ ಎಲ್ಲ ಮಾಡಿದ್ರು. ಆಗ ಏನು ನಾವು ಬಿಟ್ಟಿರ್ತಿಲ್ಲ, ಕೆಲಸ ಸಣ್ಣದಿತ್ತು. ಅವಾಗ ಏನಾರ ಸರ್ಕಾರ ಇದು ಅದು ಆಗಲಿಲ್ಲ. 92ರಾಗ ಸೆಕೆಂಡ್ ಮಲ್ಲಾರಿಗೌಡರು ಬಂದು ಅವರ ಉತ್ಸುಕತೆಯಿಂದಾಗಿ ಬಂಗಾರಪ್ಪನ ಒಲಿಸಿ ಇದೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು. ಆ ನಿಮಿತ್ತವಾಗಿ ಅವಾಗ ಅಧಿಕಾರಿಗಳನ್ನು ಒಂದು ಸ್ವಲ್ಪ ಇಲ್ಲಿ ಚೆನ್ನಮ್ಮ ಕಾಲದಿಂದ ಅಧಿಕಾರಿಗಳು ಬಂದವರು ಸಾರ್ವಜನಿಕವಾಗಿ ಸೌಜನ್ಯದಿಂದ ವರ್ತಿಸಿದ ಭಾಳ ಗೌರವದಿಂದ ಹೋಗ್ತಾರೆ. ಅವರು ಏನೇನು ಎಡವಟ್ಟು ಮಾಡಿ ಅಭಿವೃದ್ಧಿಗೆ ಲೋಕಲ್ದವ್ರದ್ದು ಒಂದು ಎಡವಟ್ಟು ಆಗಿದ್ದರಿಂದ ಅದು ನೀತಿ ಆ ಹಿನ್ನಡೆ 36 ವರ್ಷ. ಬಹುಶಃ ಭಾರತ ದೇಶದೊಳಗ ಇದು ಗ್ರಾಮ ಪಂಚಾಯತಿ ಆಗಿ, ಪಟ್ಟಣ ಪಂಚಾಯತಿ ಆಗಿ, ಮಂಡಲ ಪಂಚಾಯತಿ ಆಗಿ, ಪುನಃ ಅಧಪತನ ಹೊಂದಿ ಗ್ರಾಮ ಪಂಚಾಯತಿ ಆಗಿದ್ದು ಐತಿಹಾಸಿಕ ಪಟ್ಟಣ ಆಧಾರ ಇದ್ರೆ ಕಿತ್ತೂರು. ಅದಕ್ಕೆ ಕಾರಣ ಸರ್ಕಾರಗಳು, ಅಧಿಕಾರಿಗಳು, ನಾವು ಅನ್ನೋದನ್ನ ನಮ್ಮ ಮಟ್ಟಿಗೆ ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಅದಕ್ಕೆ ಈಗೇನು ನೆಕ್ಸ್ಟ್ ಈಗ ಬಂದಲ್ಲ, ದಯವಿಟ್ಟು ನಮ್ಮಂತ ವೈಯಕ್ತಿಕ ಸಮಸ್ಯೆಗಳು ಅದಾವ. ಸಾರ್ವಜನಿಕವಾಗಿ ಅವರು ಅಲ್ಲಿ ಹೋಗಿ ಸ್ಪಂದಿಸ್ರಿ, ಅಧಿಕಾರಿಗಳು ಅವ್ರು ಸ್ಪಂದಿಸ್ರಿ. ಎಲ್ಲರೂ ಒಂದೇ ತಗೊಳ್ಳಲ್ಲ. ಒಬ್ಬರು ನಂಗೆ ಎಷ್ಟಾರು ಹೋಗಿ ಚಲೋ ಆಗಲಿ ಅವ್ರದಾರ, ಕೆಲವು ಮಂದಿ ಅವ್ರಿಗೆ ಜೀವನಾನು ಐತೆ. ಅದಕ್ಕೆ ತಕ್ಕಂತ ಅಲ್ಲೇ ಹಿಂಗೆ ಎಲ್ಲರೂ ಒಂದೇ ಉತ್ಸವ ಮಾಡೋಕ್ಕಾಗೋದು. ನೀವು ಹೇಳಿದ್ರಿ, ಅದನ್ನು ಸ್ಪಂದಿಸ್ರಿ. ಎರಡನೇದು ಇದೇನು ಈ ರಸ್ತೆ ಮಾಡ್ತಾರಲ್ಲ, ಭಾಳ ಟ್ರಾಫಿಕ್ ಐತಿ. ನಾವು ಮತ್ತೆ ಮಲ್ಲಾರಿಗೌಡ ನೆನೆಸ್ಬೇಕಿದೆ. ಅವಾಗ ಇನ್ನೂ ಗ್ಯಾಟ್ ಅಪ್ ಅದಾಗ ಇರ್ತಿಲ್ಲ. ಇಲ್ಲಿ ಭಾರತಕ್ಕೆ ಯಾವ ವಾಹನಗಳು ಇರ್ತಿಲ್ಲ. ಕಿತ್ತೂರಾಗಿ ಡಾಕ್ಟರ್ಗಳು 4-5 ಗಾಡಿಗಳಿದ್ದು, ಎಲ್ಲ ಸೈಕಲ್ ಇದ್ದು. ಅಂತಹ ಸಂದರ್ಭದೊಳಗೆ ಇಷ್ಟೊಂದು ರಸ್ತೆ ವಿಸ್ತರಣೆ ಮಾಡಿ ಕಿತ್ತೂರು ಮಾಡಿ ಕಳೆ ತುಂಬಿಟ್ಟಿದ್ದಾರೆ. ಈಗ ನಾವು ಎಷ್ಟು ಗಾಡಿಗಳಾಗ್ಯಾವ, ಏನಾಗ್ಯದಾವ, ಇಡೀ ಪರಿಸ್ಥಿತಿ ಏನಾಗೈತಿ. ಆದ್ರೆ ಇವತ್ತು ಈಗ ರಸ್ತೆ ಹತ್ತೈತೆ ಸತ್ಯ, ಅದ್ರ ಜೀವನನೂ ಐತೆ. ಅದಕ್ಕೆ ಈಗ ನೀವು ಏನು ರಸ್ತೆ ಮಾಡಾಕ್ಬೇಕಲ್ಲ, ಈ ಸಂದರ್ಭದಲ್ಲಿ ಬೇರೆ ಪರ್ಯಾಯ ಜನರಿಗೆ ಹೆಂಗೆ ಮಾಡೋರು? ಇವತ್ತು ಒಂದು 2 ನಿಮಿಷ ಯಾವ್ದಾರ ಗಾಡಿ ಇಲ್ಲಿ ಇವತ್ತು ನಿಧಾನ ಮಾಡಾಕತ್ರೆ ಹಳ್ಳಿ ಕಟ್ಟಿಂದ ಹಿಡಿದು ಕೊಂಬಿಗಳ ಮಠ ದಿವಸಕ್ಕೆ ಇಲ್ಲದ್ರೆ 2ರಿಂದ 3 ಬೈಕ್ ಸ್ಕಿಡ್ ಆಗಿಬಿಡ್ತಾವ. ಹಿಂದೆ ಗಾಡಿಗಳು ಇರ್ತಾವ, ಪ್ರತಿನಿತ್ಯ ಇದೆ. ಅದಕ್ಕೆ ಇದಕ್ಕೆ ಏನು ಪರ್ಯಾಯ? ಅವಾಗ ಹಿಂದಿನ ಮಾಸ್ಟರ್ ಪ್ಲಾನ್ ಒಳಗೆ ಬಳಗಾದ ಇರ್ತದೆ. ಅಥವಾ ಒಂದು ಸೈಡ್ ಮಾಡ್ಕೊಂಡು ಒಂದು ಸೈಡ್ ಬಿಡ್ತೀವಿ. ಟ್ರಾಫಿಕ್ ಅಂತೂ ಭಾಳ ಆಗ್ತದೆ, ಮಳೆಗಾಲ ಇರ್ತದೆ. ಮತ್ತು ಸುಮ್ಮನೆ ಈಗ ದಳ ಹಟ್ಟಿ ಹೋಗೋದು, ಈಗ ನೀರು ಹತ್ತು ಹೋಗಂಗೆ ಮಾಡಿ ನಡು ನೀರು ನಿಂತು ಮೊದಲೇ ಕರ್ನಾಟಕದಾಗ ಡೆಂಗಿ ಹೆಚ್ಚಾಗತೈತಿ. ಅದ್ರ ಸಂಬಂಧ ದಯವಿಟ್ಟು ಇದನ್ನೆಲ್ಲ ಪೂರ್ವವಾಗಿ ಸರಿಯಾಗಿ ಮಾಡ್ಕೊಂಡು ಅಧಿಕಾರಿಗಳು ಮತ್ತು ಮೊದಲೇ ಲೋಕಲ್ ಇದ್ದಾವ್ರಿ ಭಾಳಷ್ಟು ಜನ ಕೂಡ ಸರ್ಕಾರದವ್ರಿಗೆ ಸಮಸ್ಯೆಗಳು ಬಂದು ಚರ್ಚೆ ಮಾಡ್ರಿ. ಜನರಿಗೆ ತಿಳಿಯೋದು ಅವ್ರದ್ದು ಸಂಕಟದಾಗ ಅವ್ರು ಏನೇನೋ ಮಾತಾಡ್ತಾರೆ. ಆ ಮಾತಿಗೆ ಶಬ್ದಕ್ಕೆ ವಿಚಾರಗಳಿಗೆ ನಾವು ವಿರೋಧಗಳು ವ್ಯಕ್ತ ಮಾಡ್ಕೊಂಡ ಯೋಚನೆ ಮಾಡ್ಕೊಂಡ್ರಿಂದ ಏನು ಮತ್ತೆ ಇದು ಕೊಟ್ಟಿದ್ದಾಗಲ್ಲ. ಎಲ್ಲರಿಗೂ ಮುಂದೆ ಹಾಲಿರ್ತಾರೋ ವರ್ಷದಿಂದ ನಾವು ಎಲ್ಲರೂ ಕೊಡ್ತೀವಿ. ನಮ್ಮದು ಮನೆ ಇದ್ದಲ್ಲಿ ಮತ್ತು ಜನರು ಕೊಡ್ತಾರೆ. ಅದಕ್ಕೆ ಮೊದಲಿಗೆ ಮಟ್ಟಕ್ಕಿಂತ ಮೊದಲಿಗೆ ಹೋಗ್ಲಿಕ್ಕೆ ಹೆಂಗೆ ಪರ್ಯಾಯ ಟ್ರಾಫಿಕ್ ಅಥವಾ ಇನ್ನು ಹೊರಗಡೆ ಇನ್ನೊಂದು ಏನಾರ ತಗೊಂಡು ಇನ್ನೂ ಒಂದು CD ಎಕ್ಸ್ಟ್ರಾ ಬಂದರೂ ಹಾಕೊಂಡು ಅವ್ನು ಕನೆಕ್ಟ್ ಮಾಡುವಂಥ ಕೆಲಸ ಮಾಡ್ತೀವಿ. ಆಫ್ಟರ್ ದ್ಯಾಟ್ ರೋಡ್ ಮೊದಲು ನಮ್ಮ ಡ್ರೈನೇಜ್ ಸಿಸ್ಟಮ್, ವಾಟರ್ ಸಪ್ಲೈ ಇಲ್ಲಿಂದ ರೋಡ್ ಮಾಡಿ ಮಾಡ್ತಿರ್ತ ಲೈಟ್ ಹೋಗೋದು ಮತ್ತೊಂದು ಮಾಡೋದು ಅಂತ ಫಸ್ಟ್ ಪ್ರಿಯಾರಿಟಿ ಆನ್ ಬೇಸಿಸ್ ಮೊದಲು ಪೈಪ್ಲೈನ್ಸ್, ಆಫ್ಟರ್ ದ್ಯಾಟ್ ಡ್ರೈನ್, ಆಫ್ಟರ್ ದ್ಯಾಟ್ ರೋಡ್. ಅದಕ್ಕೆ ಜನರ ಸರ್ಕಾರ ಇದೆ. ದೂರ ಬೇಡ, ನ್ಯಾಷನಲ್ ಲೆವೆಲ್ ಮೇಲೆ ಅವ್ರು ಬರ್ತಾರೆ. ದೇಶಕ್ಕೆ ಚಿಕ್ಕ ಮಕ್ಕಳು ಹೇಳೋಕ್ಕಾಗೋಲ್ಲ. ರಾತ್ರಿ 12 ಗಂಟೆ ಮಟ್ಟ 120 ಸ್ಪೀಡ್ ಹೋಗ್ತಾರೆ. ಒಂದು ಹುಡುಗರ ಏನಾರು ಮಾಡ್ತೀವಿ ಅಲ್ಲ ಕ್ಷೇತ್ರ ತಿಳಿಸ್ಬೇಕು ಇಷ್ಟೇ. ಆ ಕಡೆಯಿಂದ 1 ಗಂಟೆ ಅದ್ರ ಬಗ್ಗೆ ನಾನು ಉತ್ತರ ಕೊಡೋಣ. ದಯವಿಟ್ಟು ಅವುಗಳಿಗೆ ನಾವು ಪ್ರತಿ ದಿವಸ ಇಲ್ಲಿ ಹೆಲ್ಮೆಟ್ ಕೇಸ್ ಹಾಕೋದಾಗ್ಲಿ, ಟ್ರಿಪಲ್ ರೈಡಿಂಗ್ ಬಂದವರಿಗೆ ಹಾಕೋದಾಗ್ಲಿ, ಆಮೇಲೆ ಯಾರು ತಮ್ಮ ಸೈಲೆನ್ಸರ್ಗಳನ್ನ ಮಾಡಿಫೈ ಮಾಡ್ಕೊಂಡು ಆ ಗಾಡಿಗಳನ್ನ ಓಡಿಸ್ತಾರಲ್ಲ ಅವ್ರನ್ನ ಗುರುತಿಸಿ ಅವ್ರನ್ನ ಸೀಸ್ ಮಾಡುವಂತ ಕೆಲಸ ಮಾಡಾಕತ್ತೀವಿ. ಆ ಸಂದರ್ಭದಲ್ಲಿ
ಈಗ ನಾನು ಬಂದು ಸುಮಾರಷ್ಟು ದಿನ ಆಗಿರೋದ್ರಿಂದ ಬಹಳಷ್ಟು ಜನ ಪರಿಚಯ ಆಗಿದ್ದೀವಿ. ದಯವಿಟ್ಟು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ಳೋದು, ವಸೂಲಿ ಹಂಚು ಬದಲಾಗಿ ಅವಂಗ ನಾವು ಏನು ಸಮಸ್ಯೆ ಅವ ಏನು ತಪ್ಪು ಮಾಡಿರ್ತಾನಲ್ಲ ಅಲ್ಲಿ ಅದನ್ನ ಸೈಲೆನ್ಸರ್ ಚೇಂಜ್ ಮಾಡೋದಾರಪ್ಪ ಅದನ್ನ ಮಾಡಿಸ್ಬಿಡು, ನಿನ್ ಗಾಡಿ ತಗೊಂಡು ಹೋಗು ಅಂತ ಹೇಳಿ ನಾವೆಲ್ಲರೂ ಸಹಕಾರ ಕೊಟ್ರಿ ಅಂದ್ರೆ ಆ ಕೆಲಸ ನಾವು ಇಂಪ್ಲಿಮೆಂಟ್ ಕಡಿಮೆ ಮಾಡೋದು ಮಕ್ಕಳು ಮೊನ್ನೆ ಸ್ಪಾಟ್ ಡೆತ್ ಆಗಿತ್ತು ಗದ್ದೆವ್ರಿ ಕ್ರಾಸಿಗೆ. ಇವ್ರಿಗೆ ಫೋನ್ ಮಾಡಿ ನಾ ಹೇಳಿದ್ರೆ ಒಂದು ಸ್ವಲ್ಪ ಅಲ್ಲೇ ಸ್ಟೆಪ್ ಹಾಕ್ರಿ ಒಂದು 2 ಅಂತ ಹೇಳಿ ಹೇಳಿದ್ರಿ. ಹ್ಞೂ ರೀ ಹಾಕೋಣಂದ್ರಿ. ಒಂದು ತಿಂಗಳಾದ್ರೂ ಅವ್ರು ಹಾಕಲಿಲ್ಲ. ಏನಾಗಿಲ್ಲ ಆಮೇಲೆ ಹೇಳಿದ್ರು ನನಗೆ ಸಂಬಂಧ ಇಲ್ಲ ಪಂಚಾಯತಿಯವ್ರಿಗೆ ಹೇಳ್ರಿ ಅಂತ ಹೇಳಿದ್ವಿ. ಅಲ್ಲಿ ಈ ರೋಡ್ ಆಗೋ ಮಟ ಡಿವೈಡರ್ ರೆಡಿ ಆಗೋ ಮಟ ಸ್ಪೆಷಲ್ ಪವರ್ನಾಗ ಬಿಡಿ ಕ್ರಾಸ್ ಎಕ್ಸ್ಟೆಂಡ್ ಆಗ್ತದೆ ಸರ್. ಒಂದು ಹುಡುಗಿ ಡೆತ್ ಆಗ್ತದೆ ಸರ್. ಅಲ್ಲೇ ಅಂತ ಅವ್ರು ರೂಪಾಯಿ ಕಮ್ಮಿ ಮಾಡಿಸಿದ್ರಿ. ನನ್ನ ಮೇನ್ ರೋಡ್ನಾಗ ಮಾಡಿಸ್ಕೊಡ್ತಾರೆ. ಯಾಕಂದ್ರೆ ಸ್ಪಾಟ್ ಆಗೈತೆ ಸರ್. ಸಾಹೇಬ್ರಿಗೆ ಗೊತ್ತೆ, ಸಾಹೇಬ್ರು ಈಗ ಈಗ ಕೆಲಸ ರೋಡ್ ಆಗೋ ಮಟ ರೀ ಒಂದು ಸ್ವಲ್ಪ ಆಕ್ಸಿಡೆಂಟ್ ಆಗೋದು ಕಮ್ಮಿ ಆಗ್ತಾವ ಅನ್ನೋ ದೃಷ್ಟಿಯಿಂದ ಹೇಳಕತ್ತಿದ್ರು. ಎಂಬತ್ತು ಸ್ಪೀಡ್ಲೇ ಹೋಗ್ತಾರೆ ಗಾಡಿ ತಗೊಂಡ್ರೆ. ಕಮ್ಮಿ ಮಾಡಿಸ್ರಿ ಅಂತ ಅದು ಬೋರ್ಡರ್ ಹಾಕಿಸ್ರಿ ಅಂತ ಹೇಳಿದ್ರಿ. ಈಗ ಎಕ್ಸಿಸ್ಟಿಂಗ್ ಡೆವಲಪ್ಮೆಂಟ್ ವರ್ಕ್ನ ಹಲವಾರು ಸಮಸ್ಯೆಗಳು ಒಂದೊಂದಿಲ್ಲ. ಇಲ್ಲಿ ಆಲ್ಮೋಸ್ಟ್ 4-5 ಮನೆಗೆ ಒಂದೊಂದು ಸಮಸ್ಯೆ ಅದರದ್ದೇ ಆದಂಥ ಸಮಸ್ಯೆಗಳು. ಈಗ ಇಲ್ಲಿ ಬಂದು ಮಾತಾಡಿದಂಥವ್ರ ಅಷ್ಟರಾಗ ಸಮಸ್ಯೆ ಅದಾವಂತಲ್ಲ, ಸ್ವಲ್ಪ ಮಂದಿ ಇದ್ರೂ ಕೂಡ ಇಲ್ಲಿ ಕೂತಾರ, ಏನೂ ಅವ್ರ ಪಾಪ ಎದ್ದು ಮಾತಾಡೋಕ್ಕೆ ಆಗ್ತದೆ. ಬಟ್ ಒಂದೇ ತಲೆ ಇಟ್ಕೊರಿ, ಯಾರನ್ನೂ ನೀವು ಉದ್ದೇಶಪೂರ್ವಕವಾಗಿ ಡಿಸ್ಟರ್ಬ್ ಮಾಡುವಂಥ ಇದಂತೂ ಇಲ್ಲವೇ ಇಲ್ಲ. ಏನು ಎಕ್ಸಿಸ್ಟಿಂಗ್ ಆಗೈತಿ ಇನ್ನೂ 2-3-4 ಸಂಘ ಹೋಗುವಂಥ ವಿಷಯ ಕೂಡ ಬಿಟ್ಟು ಮಾಡುವಂಥ ಕೆಲಸ ಮಾಡ್ತೀವಿ. ಇದೇನು ಪ್ರಶ್ನೆ ಇಟ್ಕೊಬೇಡಿ. ಭಾಳ ಏನು ಹೊಂಟಿದ್ದಾವು ಮುಂದೆ ಚರ್ಚೆ ಮಾಡಿ ಅವ್ರಿಗೆ ಸೊಲ್ಯೂಷನ್ ಕಂಡಿದ್ದಾರೆ ಕೆಲಸ ಮಾಡೋಣ. ಭಾಳ ಟೂ ಮಚ್ ಅದಾವು. ಯಾಕಂದ್ರೆ ಎವರೇಜ್ ಇದ್ದಾವೆ ಬರಬೇಡ್ರಿ. ಭಾಳ ಪಾಪ ಸ್ಥಿತಿವಂತರ ಅವ್ನ ಸ್ಥಿತಿಗೆ ಗಂಭೀರ ಐತಿ, ಅವಾಗ ಇದಾಗೋದಿಲ್ಲ ಅಂದಾಗ ಅದಕ್ಕೆ ಏನೋ ಒಂದು ಆಲ್ಟರ್ನೇಟಿವ್ ಇರ್ತಾವೆ ಮಾಡ್ಕೊಳ್ಳೋದು. ಅದಲ್ಲದೆ ಒಬ್ಬರು ಯಾರೋ ನಾವು ಹೊಡೆದ ಕೂಡಲೇ ಕೋರ್ಟಿಗೆ ಹೋಗ್ತಾರೆ ಅಂತಂದ್ರೆ ಅಂಥ ಪ್ರಸಂಗ ಆಗ್ತಾವು. ಅಂಥವಾದ ಮತ್ತು ಅನಿವಾರ್ಯತೆ ನಾವು ಪಟ್ಟಣದ ನಿಂತೇವೆ ಅಂದಮೇಲೆ ಮತ್ತು ಅವ್ರು ಕೋರ್ಟ್ಗೆ ಹೋದ್ರೆ ನಾವು ಇನ್ನೊಂದು ಯಾರ ಹೋಗೋದ ಪ್ರಸಂಗ ಹೋಗ್ತದೆ. ಅದನ್ನು ನಾವು ಅವಕಾಶ ಕೊಡಬೇಡ. ಯಾಕಂದ್ರೆ ನಾವು ಕೋರ್ಟ್ ಹೋಗೋದಂಥ ರೀತಿಯಲ್ಲೇ ನಾವು ಎಲ್ಲರೂ ಕನ್ವಿನ್ಸ್ ಮಾಡುವಂಥದ್ದು ಮಾಡೋದು. ಅದನ್ನು ನೀವು ಹೋಗೋದು ಬೇಡ, ನಮ್ಮನ್ನು ಕಳಿಸೋದು ಬೇಡ, ಕುಂಠಿತ ಆಗೋದು ಬೇಡ. ಆ ಉದ್ದೇಶದಿಂದ ಅದಕ್ಕೆ ಏನು ಆಲ್ಟರ್ನೇಟಿವ್ ಕುಂತು ಮಾತಾಡಿ ಅದಕ್ಕೊಂದು ಸೊಲ್ಯೂಷನ್ ಹುಡುಕುವಂಥದ್ದು ಮಾಡೋದು. ಅದ್ರ ಜೊತೆ ಏನೈತಿ ಈಗ ಡ್ರೈನೇಜ್ ಪ್ರಾಬ್ಲಮ್ ಭಾಳಷ್ಟು ಹೇಳುತ್ತೆ. ಅದು ಮುಗಿಗೊಳ್ದೆ ನಮ್ದು UGD ಇದೊಂದು ಭಾಳ ಸ್ಕೀಮ್ ಆಲ್ರೆಡಿ ಡಿಕ್ಲೇರ್ ಮಾಡಕ್ಕೆ ಹಚ್ಚಿದ್ದೀವಿ. ಬಹುತೇಕ MPಗುಳಿ ಹಾಗೂ ಕಿತ್ತೂರು ಪಟ್ಟಣ ಪಂಚಾಯತಿಗೆ ಅಂಡರ್ಗ್ರೌಂಡ್ ಡ್ರೈನೇಜ್ ಕೂಡ ಪ್ರಪೋಸಲ್ ಆಲ್ಮೋಸ್ಟ್ ಅದು DPR ರೆಡಿ ಆಗ್ತೈತಿ. ಅದನ್ನೇನು ರೆಡಿ ಆಗೋ 2 ತಿಂಗಳಾಗ ಡೆಫಿನೆಟಾಗಿ ಅಪ್ರೂವ್ ಕೊಡೋದು, ಆ ಪ್ರಶ್ನೆ ಇಲ್ಲ. ಬಟ್ ಟೈಮಿಂಗ್ ಬರೋಕ್ಕಿಂತ ಮೊದಲಾದರೂ ಸರಿಯಾದ ರೀತಿಯಿಂದ ನೀರು ದಾಟಿ ಹೋಗುವಂಥ ಉದ್ದೇಶ. ಬಹುತೇಕ ಭಾಳಷ್ಟು ಹಾಕಿರಿ ಲೆಫ್ಟ್ ಸೈಡ್ ಇದ್ದಂಥ ಮನೆ ಹೋದ ಪ್ರಾಬ್ಲಮ್ ಭಾಳ ಇದೆ. ಮ್ಯಾಲೆ ಬಂದು ಫ್ಲಡ್ ಆಕೈತಿ, ನೀರು ನಿಂತು ಮನೆ ಒಳಗೆ ಹೋಗುವಂಥ ಪ್ರಸಂಗ ಅದಾವು. ಅದಕ್ಕೆ ಇನ್ನೊಂದು CD ಬಂದು 2 CD ಎಕ್ಸ್ಟ್ರಾ ಬಂದರೂ ಪರವಾಗಿಲ್ಲ, ಕನೆಕ್ಟ್ ಮಾಡಿ ಅಂತ ಏನು ಅವಶ್ಯಕತೆ ಈಗ ಸ್ವಲ್ಪ ಇವರಪ್ಪ ಸಮಪಾತ ಇದೆಲ್ಲ ಆಗೋದಾವು ಬೇಡ. ರೋಡಲ್ಲಿ ಹತ್ರ ಮಾಡ್ಕೋಬೇಕಿಲ್ಲ, ಟ್ರೈನಲ್ಲ ಅದು ಈಸಿ ವೇದಕಾಲ ಮಾಡ್ಕೋಬೇಕು, ವ್ಯವಸ್ಥೆ ಮಾಡ್ಕೋಬೇಕು. ಇದಲ್ಲದೆ ಏನಾಗತ್ತೈತಿ ಭಾಳಷ್ಟು ಮಾಡಿದಾಗ ಮತ್ತು ಸರ್ವ ಎಲೆಕ್ಟ್ರಿಫಿಕೇಶನ್ಗೆ ಕಂಪೌಂಡ್ ನಡಕ್ಕೆ ಬಂದ ಅದನ್ನಂತ ಟೋಟಲ್ 8G ಬರ್ತಾವೆ. ಅಂದ್ರೆ ಸಾಧ್ಯ ಆದಷ್ಟು ಜಾಗ ಉಳಿಸ್ಕೋಬೇಕು. ಅದು ಇನ್ನೂ ನಮಗೆ ಇಲ್ದ ಸ್ಪೇಸ್ ಹೆಚ್ಚಿರ್ತದೆ. ಆ ಉದ್ದೇಶದಿಂದ ಮತ್ತು ಏನಾದ್ರು ಇದ್ರೂ ಕೂಡ ಕುಂತ ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳೋದು ಕೆಲಸ ಮಾಡ್ತೀವಿ. ಎನಿಥಿಂಗ್ ಅದನ್ನೇನು ನಾವು ಹಿಂಗೆ ಮಾಡಬೇಕು, ನಿಮ್ಮ ಪ್ರಾಪರ್ಟಿ ಕಸ್ಟಮರ್ ಏನು ಮಾಡಬೇಕು ಅನ್ನುವಂಥ ಉದ್ದೇಶ ಅಂತ ಇರದೇ ಇಲ್ಲ. ಅದಕ್ಕೆ ಮತ್ತೆ ಅಂತ ಏನಾರು ಇದ್ರೆ ಕುಂತ ಚರ್ಚೆ ಮುಖಾಂತರ ಅವ್ರು ಬಗೆಹರಿಸುವಂಥ ಕೆಲಸ ಆದಷ್ಟು ಸ್ಪೀಡಾಗಿ ನಮಗೆ ಮುಗಿಸ್ಬೇಕು ಅನ್ನುವಂಥದ್ದು ಎಲ್ಲರೂ ಮತ್ತೆ ಇಲ್ಲಿ ಮಟ್ಟ ಹೇಳಿದ್ರಿ. ಬಂದು ಸ್ವಲ್ಪ ಮಂದಿ ಬಾಬು ಏನು ಸರ್ಕಾರ ಕೊಡಿ ಇಲ್ಲದಂಥವ್ರಿಗೆ ಅವ್ರಿಗೊಂದು ಏನಾರು ಪರ್ಯಾಯ ವ್ಯವಸ್ಥೆ ಮಾಡಿಕೊಡೋದು ಏನು ತಪ್ಪಿಲ್ಲ. ಅದಕ್ಕೆ ಪರ್ಯಾಯ ಏನು ಅನ್ನೋದು ನಮ್ಗೆ ಕೂತು ಮಾತಾಡಿ ಅದಕ್ಕೆ ಮುಂದಿನ ನಿರ್ಧಾರ ತಗೊಳ್ಳೋದು. ಮತ್ತು ಇದಲ್ಲದೆ ಬಹುತೇಕ ಇನ್ನೊಂದು ವಾರದಾಗ
ಅದಕ್ಕೆ ಚಾಲನೆ ಕೊಡುವಂಥ ಕೆಲಸ ಮಾಡೋದು. ಅಲ್ಲಿ ಒಳಗೆ ಮತ್ತೆ ಏನಾದರೂ ಜಾಸ್ತಿ ಹೋಗುವಂಥ ಕೂತು ಅವ್ರನ್ನ ನೆಗೋಷಿಯೇಟ್ ಮಾಡಿ ಎಲ್ಲರೂ ಒಂದೇ ಒಂದು ಆ್ಯಟ್ ಅ ಟೈಮ್ ಸ್ವಲ್ಪ ಕಮ್ಮಿ ಮಾಡುವಂಥ ಮಾಡೋಣ ಅಂತೇಳಿ ನನ್ನ ಅವತ್ತಿನ ನೀರಿನ ಹರಿವಿರ್ತಕ್ಕಂಥ ಮಾಡ್ಯಾರ. ಬಟ್ ಈಗಿನ ಅಕಾಲಿಕ ಮಳೆ ಅತಿವೃಷ್ಟಿ ಆದ್ರೂ ಅದು ಈಸಿಯಾಗಿ ನೀರು ಹರಿದೋದಂಗ ಮತ್ತೆ ಯಾವುದೇ ರೀತಿ ತೊಂದರೆ ಆಗಲಾರ್ದಂತ ಒಂದು ಸುಸಜ್ಜಿತ ಚರಂಡಿ ಜೊತೆಗೆ ಯುಜಿ ಕೇಬಲ್ ಅಂಡರ್ಗ್ರೌಂಡ್ ಕೇಬಲ್ ಕರೆಂಟ್ ನಂಬುದಾಗಲ್ಲ ಇದ್ರೊಳಗೆ ತಗೊಂಬಂದ ನೆಲದೊಳಗೆ ಇದ್ರ ಜೊತೆಗೆ ನಿಮ್ಮ 24x7 ಪೈಪ್ಲೈನ್ ಬರ್ತದೆ. ಅವಕ್ಕೆಲ್ಲಕ್ಕೂ ಮೀಟರ್ ನಲ್ಲಿ ಬರ್ತಾವೆ. ಆ ಪೈಪ್ಲೈನ್ ನಾವು ಇದ್ರೊಳಗೆ ಅಳವಡಿಸ್ಕೊಂಡೇವಿ. ಈ ಮೂರು ಕಾಂಟ್ರಾಕ್ಟರ್ ಜೊತೆ ಒಂದು ಸಮನ್ವಯ ಸಾಧಿಸಿ ಈ ರಸ್ತೆ ಒಂದು ನೀವು ಸಹಮತ ಕೊಟ್ರೆ ಇಷ್ಟು ಒಂದೇ ಸಾರಿನ ಕೆಲಸಕ್ಕಾವು ಆಲ್ರೆಡಿ ಇಷ್ಟಕ್ಕೂ ನಾವು ಪೂರ್ವ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿವಿ ನಮ್ಮ ಲೋಕೋಪಯೋಗಿ ಇಲಾಖೆ ಮತ್ತು ಪಟ್ಟಣ ಪಂಚಾಯತಿಯಿಂದ. ನಮಗೆ ಸಮಸ್ಯೆ ಇರೋದಷ್ಟೇ ಈ ಒಂದು ಕಾಮಗಾರಿ ಕೈಗೊಳ್ಳುವಾಗ ಏನು ಬಹಳ ನಾವೆಲ್ಲ ನಿಮ್ಗೆ ಯಾರಿಗೂ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಹಾನಿ ಆಗೋದನ್ನ ನಾವು ಇದು ಮಾಡೀವಿ. ಈಗ ಇಲ್ಲಿವರೆಗಿನ ಚರ್ಚೆ ಒಳಗೆ ನೀವೆಲ್ಲ ನಿಮ್ಮ ಅಮೂಲ್ಯ ಬಂದು ಇದು ಪ್ರಶ್ನೆ ಏನಂದ್ರೆ ಈಗ ನೀವು ಹೇಳಿದಕ್ಕೆ ನಾವು ಬಂದಿದ್ದೇವೆ, ಮುಂದೆ ಮನೆ ಕಟ್ಕೊಳಕ್ ಪರ್ಮಿಷನ್ ಕೊಡ್ತಿಲ್ವಾ ಅಂತ. ನಾವು ನಿಯಮಾನುಸಾರ ಪರ್ಮಿಷನ್ ಕೊಡ್ತೀವಿ. ಒಂದು ಇಲ್ಲೇ ಜೋನಲ್ ನಿಯಮ ಅಂತ ಜೋನಲ್ ರೂಲ್ಸ್ ಮೇಲೆ ಮಾಸ್ಟರ್ ಪ್ಲಾನ್ ಬರ್ತಾವು. ಅವಾಗ ವಲಯ ನಿಯಮಾವಳಿ ಏನ್ ಬರ್ತೈತಿ ಇವ್ರು ಅದ್ರೊಳಗೆ ಯಾವ ಜೋನಿಗೆ ಬರ್ತಾರೋ ಕಮರ್ಷಿಯಲ್ ಸೆಮಿ ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಇವ್ರ ಆಸೆ ರಸ್ತೆ ಯಾವ್ದಕ್ಕೆ ಬರ್ತದೆ ಅದಕ್ಕೆ ತಕ್ಕಂತೆ ಈಗ ಇಲ್ಲೇ ಕೊಡ್ತಾರೆ ನಾವು ಪರ್ಮಿಷನ್ ಕೊಟ್ಟ ಮೇಲೆ ಅನುಮತಿ ನಾವು ಕಟ್ಟಡ ಅನುಮತಿ ಕೇಳಿದ್ರೆ ನಾವು ನಿಯಮಾನುಸಾರ ಕೊಡ್ತೀವಿ. ಎಷ್ಟೋ ಸಾರಿ ನೀವು ಪರ್ಮಿಷನ್ ತಗೋತೀವಿ ಆಮೇಲೆ ಅದನ್ನ ಉಲ್ಲಂಘಿಸಿನೂ ಕಟ್ತೀರಿ. ಅವಾಗ ನಾವು ಅದನ್ನು ಇದು ಮಾಡಿ ಹಿಂಸೆ ಕೊಡಕ್ ಹೋಗಲ್ಲ. ಅದಕ್ಕೂ ಎಷ್ಟೋ ಇದು ನಾವು ಈಗಾಗಲೇ ಇದೇ ಊರಾಗಿರೋದಕ್ಕೆ ನಾವು ಅದನ್ನ ಅನುಸರಿಸ್ಕೊಂಡು ಸಣ್ಣ ಪುಟ್ಟ ದಂಡ ಹಾಕಿ ಅದನ್ನ ಇದು ಮಾಡಿಕೊಟ್ಟಿವಿ. ಮುಂದಿನ ಸೌಲಭ್ಯಗಳನ್ನು ಕೊಟ್ಟಿವಿ. ಇಲ್ಲಿ ನಿರ್ದಿಷ್ಟವಾಗಿ ಈ ಮನೆಗೆ ಇಷ್ಟ ಜಾಗ ಬಿಟ್ಬಿಟ್ಟು ಅಂತೇಳಿ ಹೇಳಕ್ಕಾಗಲ್ಲ. ಅದು ಪ್ರದೇಶ ನಾವು ಈಗ ಜೋನಲ್ ರೂಲ್ಸ್ ಬರೋದೈತಿ ಸರ್. ಈಗ ನಾವು ರೆಸಿಡೆನ್ಸ್ ನ ಕಟ್ತೇವೆ ಅಂತ ತಿಳ್ಕೊಂಡು ಸರ್, ಕಮರ್ಷಿಯಲ್ ಬೇಡ. ನಾ ಈಗ ಮಡಿನ ಕಟ್ಟಬೇಕಂದ್ರೆ ಎಷ್ಟು ಫೀಟ್ ಕಟ್ಬೇಕು? 1.5 ಫೀಟ್ ಕಮರ್ಷಿಯಲ್ ರೀ. ಮತ್ತೆ 6 ಮೀಟರ್ ಅನ್ನೋದು ಸರ್ ಆಗಡೆ ರೋಡ್ ಅಲ್ಲ 6 ಮೀಟರ್ ಅಂತ ಆಗಡೆ ಸರ್ ಈ ಕಡೆ ನೋಡ್ರಿ, ಸರ್ ಈ ಕಡೆ ನೋಡ್ರಿ. ಇಲ್ಲಿ ನೋಡಿ ಸರ್. ಹಿಂದೆ ತೊಡ್ರಿ ಫೋಟೋ ಅಲ್ಲಿ ತೋರ ಹೊಡಿತಾರ ಸರ್, ಈಗ ನಡೆದಂಥ ರಸ್ತೆ ಅಗಲೀಕರಣದ ವಿಷಯವಾಗಿ ನಿಮ್ಮ ಅನಿಸಿಕೆಗಳನ್ನು ಜನರ ಜೊತೆ ನೀವು ಹೇಗೆ ಹೊಂದಾಣಿಕೆಯಲ್ಲಿ
ಈ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಲೋಕೋಪಯೋಗಿ ಇಲಾಖೆಯಿಂದ ಮಾಡ್ತಾ ಇದ್ದಾರೆ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಇದ್ರ ಜೊತೆಗೆ ಪಕ್ಕದಲ್ಲೇ ಪದೇ ಪದೇ ನೆಲ ಅಗೆದು ಸಾರ್ವಜನಿಕ ಸಂಚಾರ ವಾಹನ ಸಂಚಾರಕ್ಕೆ ವ್ಯತ್ಯಯ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಪಟ್ಟಣ ಪಂಚಾಯಿತಿಯಿಂದನೂ ರಸ್ತೆಯೊಂದಿಗೆ UGD ಏನು 24x7 ಅನ್ನೋ ಯೋಜನೆಯನ್ನು ನಿರಂತರ ನೀರು ಸರಬರಾಜು ಯೋಜನೆಗೆ ಪೈಪ್ ಲೈನ್ ಅಳವಡಿಸೋದು. ಇದ್ರ ಜೊತೆಗೆ ನಮ್ಮ ಡ್ರೇನು ಚರಂಡಿ ಏನಿದೆ ಅದು ಮತ್ತು UG ಕೇಬಲ್ ಅಂಡರ್ಗ್ರೌಂಡ್ ಭೂ ಅಂತರ್ಗತ ವಿದ್ಯುತ್ ಲೈನನ್ನು ಹಾಕುವಂಥ ಒಂದು ಕಾಮಗಾರಿನೂ ನಡೀತಾ ಇದೆ. ಒಂದು ಸಾರಿ ಅಗೆಯುವಾಗ ಒಂದು ಕಾಮಗಾರಿ ಆಗುವಾಗ ಅದಕ್ಕೆ ಸಂಬಂಧಪಟ್ಟಂಥ ಅದರ ಅಕ್ಕಪಕ್ಕ ಇಕ್ಕೆಲಗಳಲ್ಲಿ ರಸ್ತೆ ಜೊತೆಗೆ ಚರಂಡಿನೂ ಪೈಪ್ ಲೈನು ಮತ್ತು ವಿದ್ಯುತ್ ಕೇಬಲ್ನ ಅಳವಡಿಸೋಂಥ ಒಂದು ಕಾಮಗಾರಿ ಆದರೆ ಒಂದೇ ಸಾರಿ ಮುಗಿದು ಹೋಗ್ಬಿಡ್ತೈತಿ ಅನ್ನೋದು. ಮತ್ತು ಒಂದು ಸಾರಿ ಪದೇ ಪದೇ ಇವ್ರು ಬಂದು ರೋಡ್ ಮಾಡಿ ಹೋದ್ರು, ಇನ್ನೊಂದು ಕಾಂಟ್ರಾಕ್ಟರ್ ಬಂದು ಚರಂಡಿ ಆಗ್ಯಾಕತ್ತ, ಈ ಸಮಸ್ಯೆ ಆಗಬಾರ್ದು ಅಂತ ನಾವು ಮಾಡೋ ಉದ್ದೇಶ ಹೊಂದಿ 3 ಇಲಾಖೆಯ ಸಮನ್ವಯದೊಂದಿಗೆ ನಾವು ಶಾಸಕರು ಸಲಹೆ ಸೂಚನೆ ತಗೊಂಡು ಇದನ್ನು ಪ್ರಾರಂಭಿಸಿದ್ವಿ. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿದು ಎಲ್ಲರಿಗೂ ಕಾರ್ಯಾದೇಶ ಗುತ್ತಿಗೆದಾರರಿಗೆ ನೀಡಲಾಗಿದೆ, ಆಯಾ ಇಲಾಖೆಯವರು ನೀಡಲಾಗಿದೆ. ಮತ್ತು ಆ ವರ್ಕ್ನ ಮಾಡೋದ್ರ ಬಗ್ಗೆ ಇಲ್ಲಿ ರಸ್ತೆ ಅಭಿವೃದ್ಧಿ ಕೆಲಸಕ್ಕೆ ಸಂಬಂಧಪಟ್ಟಂಗೆ ನಾವು ಚರಂಡಿ ಮತ್ತು ಇದು ಮಾಡುವಾಗ ಕೆಲವೊಂದು ಕಟ್ಟಡಗಳಿಗೆ ಹಾನಿ ಮತ್ತು ತೆರವುಗೊಳಿಸಂತ ಇವು ಬಂದವು, ಸಂದರ್ಭಗಳು ಉಂಟಾದವು. ಇದನ್ನ ತೆರವುಗೊಳಿಸಲೇಬೇಕಾದಂಥ ಅನಿವಾರ್ಯತೆಯೂ ಇತ್ತು. ಸಾಧ್ಯ ಇದ್ದಷ್ಟು ಇದನ್ನ ಜನರ ಸಹಮತ ಪಡೆದು ಯಾವುದೇ ರೀತಿ ವ್ಯಾಜ್ಯ ವಿವಾದಗಳು ಆಗಿ ಕಾಮಗಾರಿ ಅರ್ಧಕ್ಕೆ ಸ್ಥಗಿತ ಆಗಿ ಮತ್ತು ಜನರಿಗೆ ತೊಂದರೆ ಆಗೋದು, ಇವೆಲ್ಲ ಕಾನೂನಾತ್ಮಕ ಸಮಸ್ಯೆ ಇವೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಮಾನ್ಯ ಶಾಸಕರು ಎಲ್ಲರನ್ನೂ ಕರೆದು ಸೇರಿಸಿ ಒಂದು ಸಮಾಲೋಚನೆ ಸಭೆ ಮಾಡೋಣ, ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡೋಣ, ಈ ಕಾಮಗಾರಿ ಅಭಿವೃದ್ಧಿ ಕೆಲಸ ಮಾಡೋಣ ಅಂತ ಹೇಳಿದ ಪ್ರಕಾರ ನಾವು ಮತ್ತು ಲೋಕೋಪಯೋಗಿ ಇಲಾಖೆಯವರು ಸೇರಿ ಇವತ್ತು ಯಾರು ಬಾಧಿತ ವ್ಯಕ್ತಿಗಳಿದ್ರು, ಕಟ್ಟಡ ಯಾರ್ಯಾರ ಕಟ್ಟಡಕ್ಕೆ ನಾವೀಗ ನೆಲಸಮ ಆಗ್ತಾವೋ ಅಥವಾ ಕಟ್ಟಡದ ಭಾಗ ಏನು ಎಷ್ಟು ಹೆಚ್ಚುವರಿ ಒತ್ತುವರಿ ಆಗಿದೆ ಅದನ್ನೆಲ್ಲ ನಾವು ಮಾಹಿತಿ ಸಂಗ್ರಹಿಸಿದ್ದೀವಿ, ಅಳತೆ ಮಾಡಲಾಗಿದೆ. ಆ ಅಳತೆ ಪ್ರಕಾರ ಯಾರ್ಯಾರ ಮನೆ ನಾವು ಕತ್ತಿಸ್ಬೇಕು ಅವ್ರಿಗೆಲ್ಲರಿಗೂ ಇವತ್ತು ಅಧಿಕೃತವಾಗಿ ಲೆಟರ್ ಕೊಟ್ಟು ಈ ಸಮಾಲೋಚನೆ ಸಭೆ ಕರೆದಿದ್ವಿ. ಅದ್ರ ಪ್ರಕಾರ ಅವರು ಇವತ್ತಿನ ಇದರಲ್ಲಿ ತಾವು ಎಲ್ಲ ಇದ್ರಿ. ಕೇವಲ 47 ಜನರಿಗೆ 47 ಕಟ್ಟಡಗಳಿಗೆ ಇದು ನಾವು ರಸ್ತೆ ಅಗಲೀಕರಣಕ್ಕೆ ಅಡ್ಡಿಯಾಗಿದ್ದಾವೆ. ಅದರಲ್ಲಿ 1 ಅಡಿಯಿಂದ ಹಿಡಿದು ಕನಿಷ್ಠ 1 ಅಡಿ 13 ಅಡಿದ ಒಂದು ಕಟ್ಟಡ ಇದೆ, 10 ಅಡಿ ಹೊಡಿಬಹುದಂತ 3 ಕಟ್ಟಡ ಇದ್ದಾವೆ. ಬಿಟ್ರೆ ಮಿಕ್ಕಿದ್ವೆಲ್ಲ 1 ಅಡಿ 2 ಅಡಿ 1.5 ಅಡಿ 3 ಅಡಿ 4 ಅಡಿ ಹಿಂಗಿದ್ದಾವೆ. ಕೆಲವೊಂದು 5-6 ಅಡಿ ಇದ್ದಾವೆ. ಈ ಮಾಲಕರಿಗೆ ನೀವು ಸಹಕಾರ ಕೊಡ್ರಿ ಅಂತ ಶಾಸಕರು ಕೇಳಿದ್ರಿ. ಇವತ್ತು ಎಲ್ಲರೂ ಸಹಮತ ಕೊಟ್ಟಿದ್ದಾರೆ ಬಹುತೇಕ ಜನ. ಇನ್ನು ಕೆಲವೊಬ್ರು ತಮ್ಮ ಕಟ್ಟಡ ನಿರ್ಮಾಣದ ಒಂದು ವಿನ್ಯಾಸ ಹೆಂಗಿದೆ ಅಂದ್ರೆ ಪಿಲ್ಲರ್ ಹೋಗ್ತವೆ, ನೀವು ತೆಗೆಯೋದು 6 ಇಂಚ್ ಆದ್ರೂ ನಮ್ಮ ಪಿಲ್ಲರ್ ಹೋಗ್ಬಿಟ್ರೆ ಹಿಂದಿನ ಕಟ್ಟಡಕ್ಕೆ ಧಕ್ಕೆ ಆಗುತ್ತೆ ಅಂತ ಅನ್ನೊಂದು ಪ್ರಶ್ನೆ ಬಂದಿದೆ. ಅದನ್ನು ನಾವು ಲೋಕೋಪಯೋಗಿ ಇಂಜಿನಿಯರ್ ಜೊತೆ ಮಾತಾಡಿ ಸ್ಥಳ ಪರಿಶೀಲನೆ ಮಾಡಿ ಅದಕ್ಕೇನು ಪರಿಹಾರ ಅಂತ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತಗೊಂತೀವಿ. ಸರಿ, ಇವತ್ತಿನ ಕಾಲಚಿನ್ನದಲ್ಲಿ ಒಂದು ಉತ್ಸವ ಕೂಡ ಇದೆ. ಆ ಉತ್ಸವದೊಳಗೆ ಇವೆಲ್ಲ ಕಾಮಗಾರಿ ನಾವು ಅದೇ ಉದ್ದೇಶವನ್ನು ಹೊಂದೀವಿ. ಪ್ರಕೃತಿ ವೈಪರೀತ್ಯಗಳನ್ನ ನಮ್ಮ ನಿಯಂತ್ರಣದಲ್ಲಿರಲ್ಲ. ಎಲ್ಲಾನು ಸರಾಗವಾಗಿ ಯಾವುದೋ ರೀತಿ ಅಬಾಧಿತವಾಗಿ ಕಾರ್ಯ ನಡೆದರೆ ಕಾಮಗಾರಿ ನಿರ್ವಹಣೆಗೆ ಯಾವುದೇ ರೀತಿ ಅಡಚಣೆ ತೊಂದರೆ ಆಗದೆ ಹೋದ್ರೆ ಉತ್ಸವದ ಪೂರ್ವದಲ್ಲೇ ಈ ಎಲ್ಲ ಕಾಮಗಾರಿನ ಮುಗಿಸ್ಬೇಕು ಅನ್ನೋ ಒಂದು ದೃಢ ಉದ್ದೇಶವನ್ನ ನಾವು ಹೊಂದೀವಿ. ಅದಕ್ಕಾಗಿ ಇಷ್ಟೊಂದು ಇದರಲ್ಲಿ ನಾವು ಅವಿರತವಾಗಿ ನಾವೆಲ್ಲ 3 ಇಲಾಖೆಯಲ್ಲಿ ಕೆಲಸ ಮಾಡಕತ್ತೀವಿ. ಸರ್, ಕಿತ್ತೂರು ಪಟ್ಟಣ ಪಂಚಾಯತಿ ವ್ಯಾಪ್ತಿಯೊಳಗೆ ಇರ್ತಕ್ಕಂಥ ಪಟ್ಟಣ ಪಂಚಾಯತಿ ಆಸ್ತಿ ಎಷ್ಟು ಅಂದ್ರೆ ಒಂದಿಷ್ಟು ಆಸ್ತಿಗಳದಾಗ ನಾವು ಪರರ ಒಂದು ವಾಸ ಭಾಳ ಆಗೈತೆ ಅನ್ನೋ ಶಬ್ದ ಸಾಮಾಜಿಕ ಜಾಲತಾಣದಿಂದ ಹಿಡಿದಕ್ಕೆ ಒಂದು ಪತ್ರಿಕೆಯನ್ನು ಹಿಡಿದಕ್ಕೆ ಎಲ್ಲ ಕಡೆ ಸೌಂಡ್ ಮಾಡೋದು ಸರ್. ಆ ವಿಷಯವಾಗಿ ಏನು ಹೇಳಿ? ಆ ವಿಷಯವಾಗಿ ಇಲ್ಲಿ ಈ ಹಿಂದೆ ಇದು ಗ್ರಾಮ ಪಂಚಾಯತಿ ಇತ್ತು. ಗ್ರಾಮ ಪಂಚಾಯತಿ ಇದ್ದಾಗ ಕೆಲವು ಆಸ್ತಿಗಳನ್ನ ಭೂ ಬಾಡಿಗೆ ಮತ್ತು ಲೀಸ್ ಆಧಾರದಲ್ಲಿ ನೀಡಲಾಗಿರೋದು ತಿಳಿದು ಬಂದಿದೆ. ಅದಕ್ಕೆ ತಕ್ಕಂಗೆ ಇದು ತುಂಬಾ ಹಳೆಯ ಪ್ರಕರಣಗಳಿದ್ದಾವೆ. ಕೆಲವೊಂದು ಕೇವಲ ಗ್ರಾಮ ಪಂಚಾಯತಿ ಅವತ್ತಿನ ಆಡಳಿತ ಮಂಡಳಿ ಠರಾವ್ ಮೇಲೆನ ಕೊಟ್ಟಿದ್ದು ಇದ್ದಾವೆ. ಅವನ್ನೆಲ್ಲ ಕೂಲಂಕಷವಾಗಿ ಪರಿಶೀಲನೆ ಮಾಡೋಕ್ಕೆ ಸಾಕಷ್ಟು ಕಾಲಾವಕಾಶ ಬೇಕು ಮತ್ತು ಆ ದಾಖಲೆಗಳನ್ನ ಶೋಧನೆ ಮಾಡಬೇಕಾಗಿದೆ. ಈಗ ಇಲಾಖೆ ಬೇರೆ ಆಗಿದೆ, ಮೊದಲಿನ ಇಲಾಖೆ ಬೇರೆ ಇತ್ತು.
ಈಗ ಆ ಇಲಾಖೆನಲ್ಲಿ ಏನು ತೀರ್ಮಾನ ತೊಗೊಂಡಿರೋದಕ್ಕೆ ಪೂರ್ವ ಮಂಜೂರಾತಿ ಸಕ್ಷಮ ಪ್ರಾಧಿಕಾರದಿಂದ ತೊಗೊಂಡಿದ್ರೋ ಇಲ್ಲೋ ಅನ್ನೋದನ್ನು ಇಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡಿದ ಮೇಲೆ ಅಲ್ಲಿಂದನೂ ನಾವು ಕೇಳ್ಬೇಕು. ಇಲ್ಲಿ ಸಿಗದೆ ಹೋದಾಗ ನಾವು ಅವ್ರನ್ನ ಕೇಳ್ಬೇಕು. ಮತ್ತು ಇಲಾಖೆಯ ಏನು RDPR ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ನಿಯಮಗಳಲ್ಲಿ ಆ ರೀತಿ ಕೊಟ್ಟಿದ್ದು ನಿಯಮಬದ್ಧನೋ ಅಥವಾ ಅದು ನಿಯಮ ಬಾಹಿರ ಅನ್ನೋದನ್ನು ಅವ್ರಿಗೂ ಕೇಳ್ತೀವಿ. ಆ ಒಂದು ಇಲಾಖೆಗೆ ಅಧಿಕಾರ ಇತ್ತೋ ಇಲ್ಲೋ ಅನ್ನೋದನ್ನು ನಾವು ಅದನ್ನು ತಿಳ್ಕೊಬೇಕು. ಜೊತೆಗಿಂತ ಎಷ್ಟು ಆಸ್ತಿಗಳಿದಾವೆ ಅನ್ನೋದನ್ನು ನಾವು ಪರಿಶೀಲನೆಗೆ ನಮ್ಮ ಸಿಬ್ಬಂದಿಗೆ ದಾಖಲೆಗಳನ್ನ ಕೊಡೋಕೆ ಹೇಳಿದ್ದೀನಿ. ಪರಿಶೀಲನೆ ದಾಖಲೆಗಳೆಲ್ಲ ಲಭ್ಯ ಆದಮೇಲೆ ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ನಾವು ಸ್ಪಷ್ಟ ಬರ್ಬೋದು. ಕಾನೂನಾತ್ಮಕ ಈಗ ಒಬ್ಬರಿಗೆ ನಾವು ಒಂದು ಇದನ್ನು ಕೊಡ್ಬೇಕಂದ್ರೆ ಸರ್ಕಾರಿ ಕಟ್ಟಡ ಒಬ್ಬರಿಗೆ ನಾವು ಹಸ್ತಾಂತರ ಮಾಡ್ಬೇಕಂತಂದ್ರೆ ಅದಕ್ಕೆ ಆದಂತ ಒಂದಿಷ್ಟು ಮಾನದಂಡಗಳು ಇರ್ತಾವೆ ಸರ್. ಅಗ್ರಿಮೆಂಟ್ ಆಗಿರ್ಬೋದು. ಅದೇ ಆ ರೀತಿ ಒಳಗೆ ಏನಾದರೂ ಇದಾಗಿರ್ಬೋದು. ಅದನ್ನೇ ಈಗ ನಮ್ಮ ಸಿಬ್ಬಂದಿಗೆ ನಾನು ಎಷ್ಟು ಆಸ್ತಿಗಳಿದಾವೆ ಮತ್ತು ಯಾವ ಆಧಾರದ ಮೇಲೆ ಕೊಡಲಾಗಿದೆ, ಯಾವ್ಯಾವ ಷರತ್ತುಗಳನ್ನ ವಿಧಿಸಲಾಗಿದ್ರು ಅನ್ನೋದನ್ನ ದಾಖಲೆ ಕೊಡೋಕೆ ಹೇಳಿದ್ವಿ. ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇರೋದ್ರಿಂದ ಮತ್ತು ಅದಕ್ಕೆ ಸಂಬಂಧಪಟ್ಟ ಒಬ್ಬ ಸಿಬ್ಬಂದಿ ವೈದ್ಯಕೀಯ ರಜೆ ಮೇಲೆ ಸುಮಾರು ಸುದೀರ್ಘ ಅವಧಿಯಿಂದ ಇದ್ದಾರೆ. ಮತ್ತು ಇಲ್ಲಿ ಬೇರೆ ಕೆಲಸದ ಒತ್ತಡ ಇರೋದ್ರಿಂದ ಒಬ್ಬ ಬಿಲ್ ಕಲೆಕ್ಟರ್ ಇಲ್ಲ ಇಲ್ಲಿ. ಜೊತೆಗೆ 6 ಪ್ರಮುಖ ಹುದ್ದೆಗಳು ಖಾಲಿ ಇರೋದ್ರಿಂದ ಇರೋ ಸಿಬ್ಬಂದಿಗೆ ಕಾರ್ಯದ ಒತ್ತಡ ಹೆಚ್ಚಿಗೆ ಇರೋದ್ರಿಂದ ಇದನ್ನು ನಾವು ಅವಕಾಶ ಸಿಕ್ಕಾಗೆಲ್ಲ ಇದನ್ನ ಪರಿಶೀಲನೆ ಮಾಡ್ತೀವಿ. ನಿಮ್ಮ ಗಮನಕ್ಕೆ ಏನಾದ್ರು ಅಧಿಕೃತವಾಗಿ ಇಂತಿಂತ ಏನಾದರೂ ಪ್ರಕರಣ ಬಂದಾಗ ಕೆಲವೊಂದು ವಿಚಾರಗಳು ನಂಗೆ ಪತ್ರಿಕೆ ಮೂಲಕ ಮಾಧ್ಯಮದ ಮೂಲಕ ವರದಿಗಳಿಂದಾಗಿ ಕೆಲವೊಂದು ಆಸ್ತಿಗಳು ನಿಯಮ ಬಾಹಿರ ಲೀಸ್ ಕೊಟ್ಟಿದ್ದಾರೆ ಅಂತೇಳಿ ವರದಿ ಆಗಿತ್ತು. ಆಮೇಲೆ ನಾನು ತರಿಸಿ ನೋಡಿದಾಗ ಕೆಲವೊಂದು ವ್ಯತ್ಯಾಸಗಳು ಅಂದರೆ ಈಗ ನಾವು ಸ್ಪಷ್ಟ ನಿಲುವಿಗೆ ಬರೋಕ್ಕಾಗಲಾರ್ದಂಥ ಕೆಲವೊಂದು ದಾಖಲೆಗಳನ್ನ ನಾನು ನೋಡಿದ್ದೀನಿ. ಅದಕ್ಕೆ ಒಂದು ಇದಕ್ಕೆ ನಾನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀನಿ ಈಗಾಗಲೇ. ಅದನ್ನು ತಾವು ನೋಡಿರ್ಬೋದು ಸರ್. ಅದೇ ಯಾವ ರೀತಿ ಇದಾಗ್ಬೋದು ಅಂತ ಅಂದರೆ ಅಂಥವ್ರಿಗೆ ಏನೇ ಒಂದು ನಿಮ್ಮ ಒಂದು ಕಚೇರಿ ಮುಖಾಂತರ ಏನೊಂದು ಇದು ಮಾಡ್ಬೋದು ಅಂತ ಒಂದು ಆಸ್ತಿಯಲ್ಲಿ ವಾಸ ಮಾಡುವಂಥವ್ರಿಗೆ ಮುಂದೆ ನಾನು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅವ್ರ ಕಡೆಯಿಂದ ಒಂದು ನಿರ್ದೇಶನ, ಅವ್ರು ಯಾವ ನಿರ್ದೇಶನ ಕೊಡ್ತಾರೋ ಅದ್ರ ಮೇಲೆ ನಾನು ಅವ್ರು ಕೊಟ್ಟಿರೋ ನಿರ್ದೇಶನದ ಮೇಲೆ ನಾನು ಮುಂದಿನ ಕ್ರಮ. ಕಿತ್ತೂರು ಪಟ್ಟಣದಲ್ಲಿ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಏರಿಯಾಗಳು ಅಂದರೆ ಜನಬೀಡ ಪ್ರದೇಶ ಅಂತಲೂ ಹೇಳ್ಬೋದು. ಬಟ್ ಒಂದಿಷ್ಟು ಅಂಗಡಿಕಾರರು ತಮ್ಮ ಒತ್ತುವರಿಯಾಗಿ ಅಂಗಡಿಗಳನ್ನು ಬೆಳೆಸ್ಕೊಂಡಿರ್ತಾರೆ ಸರ್. ಅವ್ನು ಇಂಥದ್ರ ಮೇಲೆ ಹಿಂದಿನೂ ಅದು ಪತ್ರಿಕೆ ಒಳಗಾಗೂ ಬಂತು, ಸಾಮಾಜಿಕ ಇದರೊಳಗೆ ಬಂತು. ಅದಕ್ಕೆ ಏನು ಇದು ಆಗೋದು ಅಂತ ಸಾರ್ವಜನಿಕರಿಗೆ ಅರಿವು ಮುಖ್ಯ. ಜೊತೆಗೆ ಏನು ಸಂಚಾರ ವ್ಯವಸ್ಥೆ, ಸಾರ್ವಜನಿಕ ಸಂಚಾರ ವ್ಯವಸ್ಥೆ ಆರಕ್ಷಕ ಇಲಾಖೆಯವರು ಅದನ್ನು ಇದು ಮಾಡಿದರೆ ಸಹಯೋಗದೊಂದಿಗೆ ಮಾಡ್ಬೋದು. ಈಗ ಇದ್ರ ಬಗ್ಗೆ ನಾವು ಒಂದು ಮಾಸ್ಟರ್ ಪ್ಲ್ಯಾನ್ ಮಹಾಯೋಜನೆಯನ್ನು ನಾವು ಪ್ರಾವಿಷನಲ್ ತಾತ್ಕಾಲಿಕ ಅನುಮೋದನೆ ಆಗಿದೆ. ಅದ್ರ ಬಗ್ಗೆ ಆಕ್ಷೇಪಣೆ ಕೇಳಿದ್ವಿ. ಜನರಿಂದ ಆಕ್ಷೇಪಣೆಗಳು ಸ್ವೀಕೃತ ಆಗಿದ್ದಾವೆ ನಮ್ಮ ಆಫೀಸ್ಗೆ. ಅದ್ರ ಬಗ್ಗೆನೇ ಈಗ ನಾವು ಶಾಸಕರು ದಿನಾಂಕ ಕೇಳಿದ್ವಿ. ಅವರು ಒಬ್ಬ ಮೆಂಬರ್ ಇರೋದ್ರಿಂದ ಆ ಕಮಿಟಿನಲ್ಲಿ ಈಗ ಅವರು ನಾವು ಸೇರಿ ಈ ಮಾಸ್ಟರ್ ಪ್ಲ್ಯಾನ್ ಮಾಡಿದಾಗ ಎಲ್ಲ ರಸ್ತೆಗಳದು ಈ ಇದ್ರದ್ದು ನೀವು ಕೇಳಿದಂಥ ಪ್ರಶ್ನೆಗೆ ಖಚಿತತೆ ಬರುತ್ತೆ. ಒಂದು ಪಕ್ಕ ಒಂದು ನಿಖರವಾದಂಥ ಒಂದು ಇಡೀ ಕಿತ್ತೂರು ಪಟ್ಟಣದ ಎಲ್ಲ ರಸ್ತೆಗಳ ವಿವರ ಇವೆಲ್ಲ ಒಂದು ಮಾನದಂಡ ಫಿಕ್ಸ್ ಆಗುತ್ತೆ, ನಿಗದಿ ಆಗುತ್ತೆ. ಆ ಪ್ರಕಾರ ನಾವು ಆಮೇಲೆ ಅವ್ರನ್ನ ತೆರವುಗೊಳಿಸೋದು, ಒತ್ತುವರಿಗಳನ್ನು ತೆರವುಗೊಳಿಸೋದು, ರಸ್ತೆ ಅಗಲೀಕರಣ ಇವೆಲ್ಲ ಮುಂದೆ ಹಂತ ಹಂತವಾಗಿ ಸ್ಥಳಕ್ಕೆ ಭೇಟಿ ಕೊಟ್ಟು ನಾವು ಇದನ್ನು ಮಾಡ್ಬೋದು. ಹೌದು, ಅನಧಿಕೃತ ಒತ್ತುವರಿಗಳನ್ನು ತೆಗೆಯೋದಕ್ಕೆ ನಾವು ಸಿದ್ಧರಿದ್ದೀವಿ. ಬಟ್ ಅದರ ಸಾಧಕ ಬಾಧಕ ವಿಚಾರ ಮಾಡಿ, ಪೂರ್ವಾಪರ ವಿಚಾರ ಮಾಡಿ, ನಾಳೆ ಬೇರೆ ಬೇರೆ ಈಗ ಅವ್ರಿಗೆ ಯಾವುದೋ ಅಗ್ರಿಮೆಂಟ್ ಇರ್ಬೋದು, ನಮ್ಮ ಗಮನಕ್ಕೆ ಬರದೇ ಇರ್ಬೋದು. ಈಗ ಅವನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಅವ್ರು ನಾಳೆ ನ್ಯಾಯಾಲಯಕ್ಕೆ ಹೋಗ್ಬೋದು. ಆ ನ್ಯಾಯಾಲಯಕ್ಕೆ ಮೊರೆ ಹೋದಾಗ ನಾವು ಅದನ್ನ ತೆರವುಗೊಳಿಸೋ ಕಾರ್ಯಾಚರಣೆ ಅಡ್ಡಿ ಆಗ್ಬೋದು. ಅದಕ್ಕೆ ಪೂರ್ವ ಸಿದ್ಧತೆ ಮಾಡಿಕೊಂಡು ಸಾಕಷ್ಟು ಪರಿಶೀಲನೆ ಮಾಡಿ ನಾವು ಈ ಕೆಲಸ ಮಾಡಬೇಕಾಗಿದೆ. ಅದ್ರ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ನಮಗೆ ಸಿಕ್ಕಿಲ್ಲ. ಕೆಲವು ಪ್ರದೇಶದಷ್ಟೇ ಇದೆ. ಈಗಾಗಲೇ ನಿಮ್ಮ ಕೆಲವು ಲೀಸ್ ಮೇಲೆ ಕೊಟ್ಟಂತ ವಾಯ್ದೆ ಮುಗಿದು ಹೋದ್ರು ಅವ್ರ ಮೇಲೆ ನೀವು ಯಾವುದೇ ಕ್ರಮ ತಗೊಂಡ್ರೆ ಅಂದ್ರೆ ಸರ್ ಸ್ವಾಭಾವಿಕವಾಗಿ ಒಂದು ಕಟ್ಟಡವನ್ನ ಒಬ್ರಿಗೆ ಹಸ್ತಾಂತರ ಮಾಡ್ಬೇಕಂದ್ರೆ ಒಂದು 30 ವರ್ಷದ ಲೀಸು ಅಥವಾ ಒಂದು 20 ವರ್ಷದ ಲೀಸು ಏನೋ ಕೊಡ್ತಾರೆ ಅನ್ನೋದು ಒಂದು. ಅದನ್ನೇ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ. ಆ ದಾಖಲೆಗಳು ನನಗೆ ನಿಗದಿತ ದಾಖಲೆಗಳು ಲಭ್ಯ ಆಗಬೇಕು. ಅವಾಗ ಗ್ರಾಮ ಪಂಚಾಯತಿ ಇತ್ತು. ಆ ದಾಖಲೆಗಳು ಈಗೆಲ್ಲ ನಾವು ಅಲ್ಲಿ ಹಸ್ತಾಂತರ ಆಗಿದ್ದಾವೆ. ಅದನ್ನು ತರಿಸಿ ನೋಡ್ಬೇಕು. ಅದಕ್ಕೆ ಆ ಕ್ರಮ ನಾನು ನಮ್ಮ ಸಿಬ್ಬಂದಿ ಹೇಳೀನಿ, ಹುಡುಕಿ ಕೊಡ್ತಾ ಇದ್ದಾರೆ. ಒಂದಿಷ್ಟು ಇಲ್ಲಿ ನಾವು ಹುಡುಕಿದ್ದೀವಿ, ಕೆಲವೊಂದು ಸಿಕ್ಕಿದ್ದಾವೆ. ಓಕೆ ಸರ್, ಥ್ಯಾಂಕ್ಸ್. ಮಾಸ್ಟರ್ ಪ್ಲಾನ್ ಯೋಜನೆಗೆ ಎಲ್ಲ ಒಂದು ಸಮಸ್ಯೆ ಇರೋದ್ರ ಬಗ್ಗೆ ನೀವು ಇವತ್ತು ಚರ್ಚೆ ಮಾಡಿದ್ರಿ. ಹೇಗಿದೆ ರೆಸ್ಪಾನ್ಸ್ ಆಗಿದೆ? ಇದು ಮಾಸ್ಟರ್ ಪ್ಲ್ಯಾನ್ ಬಗ್ಗೆ ಅಲ್ಲ, ರಸ್ತೆ ಅಗಲೀಕರಣ ಸಲುವಾಗಿದ್ದಂಥ ಮಾಸ್ಟರ್ ಪ್ಲ್ಯಾನ್ ಬಗ್ಗೆ ನೆಕ್ಸ್ಟ್ ವೀಕ್ನಲ್ಲಿ ಚರ್ಚೆ ಮಾಡ್ತೇವೆ. ಏನೋ ಹಸ್ತಕ್ಷೇಪ ಇದ್ರೂ ಕೂಡ ಮುಕ್ತವಾಗಿ ಇವತ್ತಿಗೂ ಅವಕಾಶ ಐತಿ, ಅವ್ರು ಕೊಡುವಂಥ ಕೆಲಸ ಮಾಡಬೇಕಾಗ್ತದೆ. ಭಾಳ ದಿವಸದಿಂದ ಯಾವ್ಯಾವುದೋ ಕಾರಣಕ್ಕೆ ಅಗಲೀಕರಣ ಯಾವ್ಯಾವುದೋ ಹಂತದಾಗ ಬಂದಾಗೋದು, ಚಾಲು ಆಗೋದು, ಸ್ವಲ್ಪ ನಾಗರಿಕರು ಮತ್ತು ಅಧಿಕಾರಿ ನಡುವೆ ಯಾವಾಗಿದ್ರೂ ಐತಿ.
ಬಟ್ ಇವತ್ತಿಗೂ ಅವ್ರಿಗೂ ತೊಂದರೆ ಆಗದಂಗೆ ರಸ್ತೆ ಕೂಡ ಅಗಲೀಕರಣ ಆಗಬೇಕು ಅಂತ ಉದ್ದೇಶದಿಂದ ಎಷ್ಟು ಸಾಧ್ಯ ಐತಿ ನಾನು ತೊಡೆ ಮನೆಗಳಿಗೆ ವಿಸಿಟ್ ಕೊಡ್ತೀನಿ ಅವ್ರು ಕನ್ವಿನ್ಸ್ ಮಾಡುವಂಥ ಕೆಲಸನೂ ಮಾಡಿದ್ದೀನಿ. ಮತ್ತು ಮುಂದೆ ಯಾರು ಇದ್ದರೂ ಕೂಡ ಅವ್ರಿಗೂ ಕೂಡ ಅದಕ್ಕೊಂದು ಸಮಾಲೋಚನೆ ಮುಖಾಂತರ ಅದಕ್ಕೊಂದು ಪರಿಹಾರ ಹುಡುಕುವಂಥ ಕೆಲಸ ಮಾಡಬೇಕು. ಮತ್ತು ಎಲ್ಲರೂ ಹೋಗಿದಾಗ ಇನ್ನೊಂದು 4-5 ಜನ ಅದ ಅವ್ರನ್ನೂ ಕೂಡ ಕುಂತು ಕನ್ವಿನ್ಸ್ ಮಾಡುವಂಥ ಕೆಲಸ ಮಾಡ್ತೇವೆ. ಮತ್ತು ಯಾವುದೇ ಕಾರಣಕ್ಕೂ ಒಂದು ಚಾಲು ಮಾಡಿದ್ರೆ ಬಂದ್ ಮಾಡುವಂಥ ಕೆಲಸ ಸಹಕಾರ ನೀಡ್ತಾರೆ. ಡೆಫಿನೆಟ್ಲಿ ಅವ್ರಿಗೂ ಬೇಕಾಗೈತಿ, ಅವ್ರಿಗೆ ಬ್ಯಾಡ ಅಂತಲ್ಲ, ಅನಿವಾರ್ಯಕ್ಕೆ ಸ್ವಲ್ಪ ಜನದ್ದು ಸಣ್ಣ ಅದಾವು, ಅವು ಅಷ್ಟು ಹೋದ್ರೆ ನಮ್ಮ ಪ್ರಾಪರ್ಟಿ ಹೋಗ್ತೈತೆ ಅನ್ನುವಂಥ ಇವು ಐತೆ ಅವ್ರಿಗೆ. ಅವ್ರನ್ನೂ ಕೂಡ ಕನ್ವಿನ್ಸ್ ಮಾಡುವಂಥ ಕೆಲಸ ಮಾಡ್ತೀವಿ. ಯಾಕಂದ್ರೆ ರಸ್ತೆ ಅಗಲೀಕರಣ ಅಂತಂದ್ರೆ ಡೆಫಿನೆಟಾಗಿ ಅಲ್ಲಿ ಮಾರ್ಕೆಟು ಬೆಳಿತೈತಿ, ಅವ್ರ ಉದ್ಯೋಗ ಕೂಡ ಚೆನ್ನಾಗಿ ನಡೀತಾವೆ. ಆ ದೃಷ್ಟಿಕೋನ ಇಟ್ಕೊಂಡು, ಯಾಕಂದ್ರೆ ಇದನ್ನು ಮಾಡಿ ನಮಗಂದ್ರೆ ನೆಕ್ಸ್ಟ್ ಇಯರ್ ನಮಗೆ ಈ ಕಡೆ ಕೊಡ್ತೀವಲ್ಲ, ಇನ್ನೊಂದು ಓಣಿ ತಗೋಬೇಕು. ಆ ಉದ್ದೇಶದಿಂದ ಅಷ್ಟು ಗಡಬಡದಾಗ ಜಲ್ದಿ ಮಾಡೋಕ್ಕೆ ಪ್ರಯತ್ನ ಮಾಡೋದು. ಸರ್ ಕಿತ್ತೂರು ಈ ಸಭೆಯ ಫಲಶ್ರುತಿ ಏನಾದ್ರು ಬಹುತೇಕ ನಾನು ಮೊನ್ನೆ ಏನಾಗಿತ್ತು, ಒಂದು 5-6 ಜನ ಸಿಕ್ಕಿದ್ರು ನನಗೆ. ನಾನು ಪ್ರತಿ ಮನೆಗೆ ಹೋಗೋದು ಸ್ವಲ್ಪ ನನಗೆ ಕಷ್ಟ ಆಗೈತಿ, ಟೈಮ್ ಇದ್ದದ್ದು. ಎಲ್ಲರನ್ನೂ ಕುಂತು ಮಾತಾಡೋದು, ಯಾರು ಪ್ರಾಬ್ಲಮೆಟಿಕ್ ಅದ ಅವ್ರನ್ನ ಅಷ್ಟೇ ಸ್ಕ್ರೀನ್ ಮಾಡಿ ಭೇಟಿಯಾಗಿ ಅವ್ರು ಪರಿಹಾರ ಕೊಡುವಂಥ ಕೆಲಸ ಮಾಡೋಣ ಅಂತ ಆ ಉದ್ದೇಶದಿಂದ ಕರೆದು. ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವುದು ಕೆಲಸ? ಮತ್ತು ಈಗೇನು ಸ್ಟಾರ್ಟ್ ಅನ್ನೋಕ್ಕೇನು ಈಗ ಸಣ್ಣಗೆ ಚಾಲೂ ಐತೆ, ಟೆಂಡರು ಆಗೈತಿ, ಏಜೆನ್ಸಿನೂ ಫಿಕ್ಸ್ ಆಗಿದಾವು. ಬರುವ ಕಿತ್ತೂರು ಉತ್ಸವ ಮುಗಿದೆ ಸರ್. ಕಿತ್ತೂರು ಉತ್ಸವ ಒಳಗಡೆ ಕಾರ್ಯ ಅದನ್ನು ಮುಗಿಸೋ ಸಲುವಾಗಿ ಗಡ್ಬಡ್ ಮಾಡಿ ಚಾಲೂ ಮಾಡಿದ್ದು. ಬಹುತೇಕ ನಾವು ಡೆಡ್ಲೈನ್ ಹಾಕತ್ತು, ಅಕ್ಟೋಬರ್ ಒಳಗೆ ಇದನ್ನು ಮುಗಿಸ್ಬಿಡಪ್ಪ ಎಲ್ಲ ಮೈಂಡ್ ಬರ್ತಾರೆ. ನಮ್ಮನ್ನು ಮರ್ಯಾದೆ ತೆಗಿಬೇಡತ್ತೀವಿ, ಯಾಕಂದ್ರೆ ನಾವು ಅದನ್ನು ಫೋಕಸ್ ಮಾಡಿ ಗ್ರ್ಯಾಂಡ್ಸ್ ತರುವಂಥ ಕೆಲಸ ಮಾಡೋದು. ಮತ್ತು ಅದು ಉತ್ಸವ ಆದಮೇಲೆ ಬಂದ್ರೆ ಅದು ಸ್ವಲ್ಪ ಸರಿ ಆಗಲ್ಲ. ಅದಕ್ಕಿಂತ ಮುಂಚೆ ಆದ್ರೆ ಮತ್ತೆ ಬಂದಂಥ ಯಾರು ಸೀನಿಯರ್ ಲೀಡರ್ಸ್ ಕಡೆಯಿಂದ ಮತ್ತೆ ಯಾವ್ಯಾವುದೋ ಡಿಪಾರ್ಟ್ಮೆಂಟ್ನಿಂದ ಇಲ್ಲ ಅನುದಾನ ಈ ಪಟ್ಟಣ ತರುವಂಥ ಕೆಲಸ ಮಾಡೋಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಈಗ ಭೋಪಾಲ್ ಜಾಗ ಹೋಗೋರು ಅವ್ರಿಗೆ ತೊಂದರೆ ಆಗ್ಬೋದೇನೋ ಅನಿಸುತ್ತೆ. ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಭೋಪಾಲ್ ಜಾಗ ಅಂತಂದ್ರೆ ನೋಡ್ರಿ, ಏನು ಸಾಕಷ್ಟು ಜಾಗನೂ ಅದಾವ, ದೊಡ್ಡ 6 ಪಾರ ಅದಾವೆಲ್ಲ. ಸಣ್ಣ ಅವ್ರನ್ನ ಸ್ವಲ್ಪ ಅವಕ್ಕೆ ತೊಂದರೆ ಆಗ್ಬಾರ್ದು. ದೊಡ್ಡವ್ರು ತಡ್ಕೋಬೋದು, ಸಣ್ಣವ್ರು ಪಾಪ ಕಷ್ಟ ಸರಿಯಾಗಿ ಏನು ಮಾಡ್ಬೇಕು ಮಾಡೋದು. ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ ಎಲ್ಲ ನಮಗೆ ಪರಿಹಾರ ಕೊಡ್ತೀರೋ? ಪರಿಹಾರ ಇಲ್ಲಿಂದ ಕೊಡು, ನಾನೇ ಕೊಡೋದು ನೀನೇ ಕೊಡೋದು. ಮುಂದೆ ಬಂದಾಗ ಪರಿಹಾರ, ನೋಟಿಫಿಕೇಶನ್ ಕೊಟ್ಟರೆ ಪರಿಹಾರ. ಈಗ ಏನಿಲ್ಲ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಅವ್ರು ವಿಶ್ವಾಸ ತೊಗೊಂಡ ಮಾಡೋದು. ಏನೋ ಇಫ್ ನಾಟ್ ದಿ ಸಮಥಿಂಗ್ ಅದರ್ ಎಲ್ಸ್ ಇರ್ತಾವೆ. ಅವ್ರಿಗೆ ಎಲ್ಲಿಲ್ಲ ಇಲ್ಲಿ ಅನುಕೂಲ ಮಾಡೋಕೆ ಇಲ್ಲಿಂದ ಓಪನ್ ಹೇಳೋದು ಗಿಟ್ಟ ಮಾಡೋದು. ಸ್ವಲ್ಪ ಮಂದಿಗೆ ಅದಾವೆ ರಿಯಲಿ ಅವ್ರಿಗೆ ತೊಂದರೆ ಅದಾವು, ಅವಷ್ಟು ಹೊಡೆದ್ರೆ ಅವ್ರು ಕಟ್ಕೊಳ್ಳೋದಂಥ ಸ್ಥಿತಿಯಾಗೂ ಅದಾವೆ. ಅವ್ರಿಗೆ ನಮ್ಮ ಕಡೆಯಿಂದ ಏನು ಸಾಧ್ಯತೆ ಬೇರೆ ಅಂಥವ್ರಿಗೆ ಪರ್ಯಾಯವಾಗಿ ವ್ಯವಸ್ಥೆ ಮಾಡ್ತೀರಿ ಏನೋ ಸ್ಥಿತಿವಂತರಿಗಿಲ್ಲ, ಬಡವರಿಗೆ.